ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್ ನಮ್ಮ ನೆಕ್ಸ್ಟ್ ವೀಕ್ ಎನರ್ಜೀಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ಇವತ್ತು ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಏನು ಇನ್ಫಾರ್ಮೇಷನ್, ಮೆಸೇಜಸ್, ಗೈಡೆನ್ಸ್, ವಾರ್ನಿಂಗ್ಸ್ ಏನೆಲ್ಲ ಇದೆ ನಮಗೆ ನೆಕ್ಸ್ಟ್ ವೀಕಿಗೆ ಅಂತ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಈ ಟ್ಯಾರೋ ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟು ಏನಾಯಿತು ಅಂತ ಹೇಳ್ತೀನಿ, ಯಾಕೆಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ನಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ. ಸೊ ಫಸ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಕೂತ್ಕೊಂಡೆ. ಹಾಫ್ ಆನ್ ಅವರ್ ವೇಟ್ ಮಾಡಿದ್ದೆ ಬಿಕಾಸ್ ದರ್ ವಾಸ್ ಲಾಡ್ ಆಫ್ ನಾಯ್ಸ್, ಹೊರಗಡೆ ತುಂಬ ನಾಯ್ಸ್ ಇತ್ತು. ಸೊ ಹಾಫ್ ಆನ್ ಅವರ್ ಪೇಷನ್ಸ್ ಆಗಿ ವೇಟ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡೋಕ್ಕೆ ಕೂತ್ಕೊಂಡೆ. ರೆಕಾರ್ಡ್ ಮಾಡಿ ಆ್ಯಕ್ಚುಲಿ ಒಂದು 4-5 ರೀಟೇಕ್ಸ್ ತೊಗೊಂಡ ಮೇಲೆ ರೆಕಾರ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿರ್ಗಾ 13 ಮಿನಿಟ್ಸ್ ರೆಕಾರ್ಡಿಂಗ್ ಆಗೋಗಿದೆ. ರೀಡಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ರೀಡಿಂಗ್ ಮಧ್ಯದಲ್ಲಿ ಆ 13 ಮಿನಿಟ್ಸಲ್ಲೂ ಆಲ್ರೆಡಿ 4 ಟೈಮ್ ಪಾಸ್ ಮಾಡಿದ್ದೆ ಬಿಕಾಸ್ ದೆರ್ ವಾಸ್ ಲಾಡ್ ಆಫ್ ಡಿಸ್ಟರ್ಬೆನ್ಸ್. ಆ 30 ಮಿನಿಟ್ಸ್ ಆಗೋ ಟೈಮಲ್ಲಿ ಕರೆಕ್ಟಾಗಿ ನನ್ನ ಕ್ಯಾಮ್ರಾ ಫುಲ್ ರೀಸ್ಟಾರ್ಟ್ ಆಗೋಯ್ತು. ಸೊ ದ ಎಂಟೈರ್ ರೀಡಿಂಗ್ ವೆಂಟ್. ಸೊ ದೆರ್ ವಾಸ್ ನೋ ರೀಡಿಂಗ್. ಸೊ ಕಂಪ್ಲೀಟ್ಲಿ ಇರಿಟೇಟ್ ಆಗಿ ಎಲ್ಲ ಶಟ್ ಡೌನ್ ಮಾಡಿ ಕ್ಯಾಂಡಲೆಲ್ಲ ಆಫ್ ಮಾಡಿ ಆಗಲ್ಲ ಅಂತ ಹೇಳಿ ಐ ಜಸ್ಟ್ ವೆಂಟ್ ಆಫ್. ಇವತ್ತು ಮೋಸ್ಟ್ಲಿ ರೀಡಿಂಗ್ ಆಗಲ್ಲ ಅಂತ ಹೇಳಿ. ಸೊ ಮತ್ತೆ ಸರಿ ಟ್ರೈ ಮಾಡೋಣ ಅಂಥೇಳಿ ಮತ್ತೆ ರೀಡಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಇದು ಈ ಥರ ಎನರ್ಜಿ ಆಲ್ರೆಡಿ ತುಂಬ ಡೆನ್ಸ್ ಆಗಿದೆ, ಹೆವಿ ಆಗಿದೆ. ಸೊ ನೆಕ್ಸ್ಟ್ ವೀಕು ಅಮಾವಾಸ್ಯೆ ದಿನ ವಿ ಹ್ಯಾವ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್ ಇದೆ. ಮತ್ತು ನೆಕ್ಸ್ಟು ಪೌರ್ಣಮಿಗೆ ಫುಲ್ ಮೂನ್ಗೆ ವಿ ಹ್ಯಾವ್ ಲೂನಾರ್ ಎಕ್ಲಿಪ್ಸ್. ಸೊ ವಿ ಆರ್ ಇನ್ ಮಿಡ್ಲ್ ಆಫ್ ಸಮ್ ಹೆವಿ ಡೆನ್ಸ್ ಎನರ್ಜೀಸ್. ಓಕೆ, ಸೊ ಹೆದರ್ಕೊಳ್ಳೋ ಥರ ಎನರ್ಜಿ ಅಲ್ಲ, ಬಟ್ ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ತುಂಬ ಆಗುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ ಅದು ಸ್ಟ್ರೇಟ್ ಫಾರ್ವರ್ಡಾಗಿ ಆಗಲ್ಲ. ಏನೋ ಒಂದು ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ಬೋದು. ನಾವು ಮಾಡ್ಬೇಕು ಅಂದ್ಕೊಂಡಿದ್ದನ್ನ ಈಸಿಯಾಗಿ ಮಾಡೋಕ್ಕಾಗದೇ ಇರ್ಬೋದು, ಕ್ಲಿಯರಾಗಿ ಯೋಚನೆ ಮಾಡೋಕ್ಕಾಗದೇ ಇರ್ಬೋದು. ಸೊ ಸ್ವಲ್ಪ ಪೇಷನ್ಸ್ ಆಗಿರಿ. ನೆಕ್ಸ್ಟ್ ವೀಕು ಎಲ್ಲರೂ ಗ್ರೂಪ್ ನಂಬರ್ 1 ಇರಲಿ 2 ಇರಲಿ ಎಲ್ಲರಿಗೂ ಸ್ವಲ್ಪ ಪೇಷನ್ಸ್ ಆಗಿರಿ. ಮತ್ತು ಟೇಕ್ ಯುವರ್ ಟೈಮ್. ಈ ಥರ ಅನಾಯ್ ಆದಾಗ, ಇರಿಟೇಟ್ ಆದಾಗ ಜಸ್ಟ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಓಕೆ, ಹಿಂಗೆಲ್ಲ ಆಗ್ತಾಯಿದೆ, ಲೆಟ್ ಮಿ ಜಸ್ಟ್ ಸಿಟ್. ಓಕೆ, ಸೊ ತುಂಬ ಓವರಾಗಿ ಥಿಂಕ್ ಮಾಡೋದು ಬೇಡ. ಲೆಟ್ ಮಿ ಜಸ್ಟ್ ಸೆಟ್, ಲೆಟ್ ಮಿ ಜಸ್ಟ್ ಟೇಕ್ ಅ ಬ್ರೇಕ್. ಓಕೆ, ಈ ಥರ ನಿಮ್ಮನ್ನ ನೀವು ಕಾಮ್ ಮಾಡ್ಕೊಳ್ಳಿ, ಪೇಷನ್ಸ್ ಆಗಿರಿ. ನೆಕ್ಸ್ಟ್ ವೀಕು ಸ್ವಲ್ಪ ಎಲ್ಲರಿಗೂ ದಿಸ್ ಈಸ್ ದಿ ಓವರ್ ಆಲ್ ಜನರಲ್ ಎನರ್ಜಿ. ಸೊ ಲೆಟ್ಸ್ ಬಿಗಿನ್ಸ್. ನಿಮಗೆ ಪರ್ಟಿಕ್ಯುಲರ್ ಆಗಿ ಹೆಂಗಿರುತ್ತೆ ನೆಕ್ಸ್ಟ್ ವೀಕು ಅಂತ ನೋಡೋಣ. ಬೈ ದ ವೇ, ನೆಕ್ಸ್ಟ್ ವೀಕು ಟ್ಯೂಸ್ಡೇ ಅಥವಾ ವೆಡ್ನಸ್ಡೇ ನಾನು ಎಕ್ಲಿಪ್ಸ್ ಬಗ್ಗೆ ಡಿಫ್ರೆಂಟ್ ರೀಡಿಂಗ್ ಮಾಡ್ತೀನಿ. ನೆಕ್ಸ್ಟ್ ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್, ಈ ಪೀರಿಯಡ್ ಬಂದು ದಿಸ್ ವಿಲ್ ಬಿ ವೆರಿ ಡಿಫ್ರೆಂಟ್ ಎನರ್ಜೀಸ್ ಇರುತ್ತೆ. ಇವಾಗ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪೀರಿಯಡಲ್ಲಿ ಅಂಥೇಳಿ ಐ ಡೂ ಅನದರ್ ರೀಡಿಂಗ್. ಸೊ ಅದನ್ನು ನೋಡೋದು ಮರಿಬೇಡಿ. ಓಕೆ, ಸೊ ಲೆಟ್ಸ್ ಬಿಗಿನ್ ನೆಕ್ಸ್ಟ್ ವೀಕ್ಸ್ ರೀಡಿಂಗ್. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಇದು ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ನಾನು ಗ್ರೂಪ್ ನಂಬರ್ 1 ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಟೆಕ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ರೀಡಿಂಗ್. ನಿಮಗೆ ಫಸ್ಟ್ ಎನರ್ಜಿ ಬರ್ತಾ ಇರೋದು ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ವಿಚಾರದಲ್ಲಿ ನೀವು ಆಲ್ರೆಡಿ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ತುಂಬ ಮುಂದೆ ಹೋಗಿದ್ದೀರಾ, ಇಲ್ಲ ಏನಾದರೂ ಮಾಡ್ತಿದ್ರೆ ನೀವು ಯು ಮೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಮತ್ತೆ ಆ ಡ್ರಾಯಿಂಗ್ ಬೋರ್ಡಿಗೆ ಹೋಗ್ಬಿಟ್ಟು ಮತ್ತೆ ರೀಪ್ಲ್ಯಾನ್ ಮಾಡೋದು, ರೀಟೇಕ್ ಮಾಡೋದು, ರೀಥಿಂಕ್ ಮಾಡೋದು. ಇಟ್ ಫೀಲ್ಸ್ ಲೈಕ್ ನೀವು 2 ಹೆಜ್ಜೆ 3 ಹೆಜ್ಜೆ ಹಿಂದೆ ತೊಗೋಬೇಕಾಗಿ ಬರ್ಬೋದು ನೆಕ್ಸ್ಟ್ ವೀಕು. ಸೊ ಇದರಿಂದ ಪೇಷನ್ಸ್ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸ್ವಲ್ಪ ಯು ಹ್ಯಾವ್ ಟು ಡೂ ಲಾಡ್ ಆಫ್ ರೀಅಡ್ಜಸ್ಟ್ಮೆಂಟ್ಸ್. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನೀವೇನೋ ಮಾಡ್ಬೇಕಂತ ಅಂದ್ಕೊಳ್ತೀರಾ, ಆದರೆ ಅದಾಗೋದಿಲ್ಲ. ಏನು ಮಾಡೋಕ್ಕೆ ಹೋದ್ರೂ ಸ್ವಲ್ಪ ಏನಾದರೂ ಒಂದು ಅಡೆತಡೆ ಆಗ್ಬೋದು, ಏನಾದರೂ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ನಿಸ್ಬೋದು, ಸಿಂಪಲ್ಲಾಗಿ ಈಸಿಯಾಗಿ ಯಾವುದೂ ಆಗ್ತಾಯಿಲ್ಲ ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಸ್ವಲ್ಪ ಪೇಷನ್ಸ್ ಆಗಿರಿ. ಟೇಕ್ ಅ ಸ್ಟೆಪ್ ಬ್ಯಾಕ್. ಬ್ರೇಕ್ ತೊಗೋಬೇಕನ್ಸಿದ್ರೆ ಬ್ರೇಕ್ ತೊಗೊಳ್ಳಿ. ಹೊರಗಡೆ ಎಲ್ಲಾದರೂ ಹೋಗ್ಬೇಕನ್ಸಿದ್ರೆ ಹೊರಗಡೆ ಹೋಗಿ. ಕೀಪ್ ಯುವರ್ ಸೆಲ್ಫ್ ಪೇಷಂಟ್, ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ನೆಕ್ಸ್ಟ್ ವೀಕು. ಓಕೆ, ಸೊ ಈ ಥರ ಅನಾಯನ್ಸ್ ತುಂಬ ಅನಾಯನ್ಸ್ ಆಗ್ಬೋದು, ತುಂಬ ಇಂಟರ್ಫಿಯರೆನ್ಸ್ ಆಗ್ಬೋದು ಹೊರಗಡೆಯಿಂದ. ಬೇರೆ ಜನರು ಬಂದು ನೀವೇನಾದರೂ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತೀರಾ, ಅದ್ರ ಬಗ್ಗೆ ಅವರೇನೋ ಹೇಳ್ಬೋದು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಮಾಡಿರೋ ಪ್ಲ್ಯಾನನ್ನೆಲ್ಲ ಹರಿದಾಕ್ಬಿಟ್ಟು ಹೊಸದಾಗಿ ಪ್ಲ್ಯಾನ್ ಮಾಡೋ ಕೂತ್ಕೋಬೋದು. ಸೊ ತುಂಬ ರೀಟೇಕ್, ರೀಅರೇಂಜ್ಮೆಂಟ್ ಸೊ ಈ ಥರ ಎನರ್ಜೀಸ್ ತುಂಬ ಇದೆ ನಿಮಗೆ ಗ್ರೂಪ್ ನಂಬರ್ 1. ಮತ್ತು ನೀವು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಅಂದ್ರೂ ಸ್ಟ್ರೇಟ್ ಫಾರ್ವರ್ಡಾಗಿ ಯಾವುದು ಆನ್ಸರ್ ಬರದೇ ಇರ್ಬೋದು, ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು
ಮತ್ತು ಈ ಟ್ಯಾರೋ ಡೆಕ್ಕಲ್ಲಿ ಹ್ಯಾಂಗ್ಡ್ ಮ್ಯಾನ್ ಅಂತ ಒಂದು ಕಾರ್ಡ್ ಇರುತ್ತೆ. ಹ್ಯಾಂಗ್ಡ್ ಮ್ಯಾನ್ ಅಂತ ಅಂದರೆ ಆ ಮನುಷ್ಯ ಬಂದು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡ್ಕೊಂಡಿರ್ತಾರೆ. ಹೀ ಈಸ್ ಕಾಲ್ಡ್ ಆಸ್ ಹ್ಯಾಂಗ್ಡ್ ಮ್ಯಾನ್. ಅಂದರೆ ನೀವು ಯೂಶಲಿ ಯೋಚನೆ ಮಾಡೋದಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡಿದರೆ ಮಾತ್ರನೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗೋದು ನೆಕ್ಸ್ಟ್ ವೀಕ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ವೀಕಿಗೆ ಏನಾದರೂ ಒಂದು ಫನ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ಇಲ್ಲ ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ ಕೇಳೋದಿರ್ಬೋದು, ಯಾವುದಾದ್ರೂ ಒಂದು ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿ ನೆಕ್ಸ್ಟ್ ವೀಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ತುಂಬ ಇರಿಟೇಟ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಮೈಂಡಲ್ಲಿ, ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಫಾಗಿನೆಸ್ ಅಂತ ಅನ್ನಿಸ್ಬೋದು, ಕ್ಲಿಯರಾಗಿ ಏನು ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನಿಸ್ಬೋದು. ಇದೆಲ್ಲನೂ ಬಂದು ಈ ಎಕ್ಲಿಪ್ಸ್ ಸೀಸನ್ ಇರೋದ್ರಿಂದ ಇವಾಗ ಇದೆಲ್ಲ ಸ್ವಲ್ಪ ಜಾಸ್ತಿ ಟೆನ್ಷನ್ ಕೊಡೋ ಚಾನ್ಸಸ್ ಇರುತ್ತೆ ನಿಮಗೆ. ಓಕೆ, ಟಾಕ್ ಅಬೌಟ್ ಅನಾಯನ್ಸ್. ಕಾರ್ಡ್ ಎಲ್ಲ ಕಡೆಯೂ ಚೆಲ್ಲೋಯ್ತು ಇವಾಗ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ. ನೀವು ಅಂದರೆ ಈಸಿಯಾಗಿ ಯಾವುದೂ ಆಗಲ್ಲ. ಲೈಕ್ ಯು ಹ್ಯಾವ್ ಟು ವರ್ಕ್ ಅ ಲಿಟ್ಲ್ ಹಾರ್ಡರ್ ನೆಕ್ಸ್ಟ್ ವೀಕು. ಸೊ ಅದು ಆಲ್ರೆಡಿ ನಿಮಗೆ ಅನುಭವಕ್ಕೆ ಬರ್ತಿರ್ಬೋದು. ಬಿಕಾಸ್ ಎನರ್ಜೀಸಲ್ಲಿ ಆಲ್ರೆಡಿ ಒಂದು 2-3 ಡೇಸಿಂದ ಸ್ವಲ್ಪ ಡೆನ್ಸ್ ಇದೆ, ಹೆವಿ ಇದೆ ಅನಿಸುತ್ತೆ, ಲೆಥಾರ್ಜಿಕ್ ಆಗಿದೆ ಎನರ್ಜಿ. ಸ್ವಲ್ಪ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರದೇ ಇರ್ಬೋದು, ಮೋಟಿವೇಶನ್ ಇಲ್ಲದೆ ಇರ್ಬೋದು, ಒಂಥರ ಡಲ್ ಪೀರಿಯಡ್ ಥರ ಅನ್ನಿಸ್ಬೋದು ನಿಮಗೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಟೈಮಲ್ಲಿ ನೀವು ಎಸ್ಪೆಷಲಿ ನೀವು ಸೆಲ್ಫ್ ಕೇರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ವಾಕಿಂಗಿಗೆ ಹೋಗೋದಿರ್ಬೋದು, ಆ್ಯಡ್ ಸಮ್ ನೇಚರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಬೆಳಗ್ಗೆ ಫ್ರೆಶ್ ಏರಲ್ಲಿ ವಾಕಿಂಗ್ ಹೋಗೋದು, ಇಲ್ಲ ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಹೋಗೋದು, ಆದಷ್ಟು ನೇಚರ್ ಜೊತೆ ಸಮಯ ಕಳೆಯೋದು. ಮತ್ತು ಅದೇ ಯಾವುದಾದ್ರೂ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವೀಕ್ಗೆ. ಮತ್ತು ಈ ಕಾರ್ಡಲ್ಲಿ ನೋಡಿ, ದ ಡೋರ್ ಇಸ್ ಕ್ಲೋಸ್ಡ್. ದ ಡೋರ್ ಈಸ್ ಕ್ಲೋಸ್ಡ್ ಇದೇ ಥರ ಅನಿಸೋದು ಎನರ್ಜಿ ನಿಮಗೆ ನೆಕ್ಸ್ಟ್ ವೀಕ್ ಬಂದು ಡೋರ್ ಕ್ಲೋಸ್ ಆಗಿರೋ ಥರ. ನೀವು ಎಲ್ಲಿ ಮುಂದೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರಾ, ಅದು ಈಸಿಯಾಗಿ ಓಪನ್ ಆಗೋದಿಲ್ಲ. ನೀವು ತುಂಬ ಯೋಚನೆ ಮಾಡಬೇಕಾಗಿ ಬರ್ಬೋದು. ಇದಾಗತ್ತೆ ಅಂದ್ಕೊಂಡೆ ಇದಾಗಲಿಲ್ವಲ್ಲ, ಇದು ಬರುತ್ತೆ ಅಂದ್ಕೊಂಡೆ ಇದು ಬರಲಿಲ್ವಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ. ಸೊ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನನ್ನ ಹಣೆ ಬರನೇ ಇಷ್ಟು, ಯಾವಾಗಲೂ ನನಗೆ ಹಿಂಗೆ ಆಗುತ್ತೆ, ಇದೆಲ್ಲ ಯಾವುದೂ ಅನ್ಕೋಬೇಡಿ. ಜಸ್ಟ್ ರಿಮೈಂಡ್ ಯುವರ್ ಸೆಲ್ಫ್ ನಿಮ್ಮ ಮೈಂಡಲ್ಲಿ, ಇದು ಮೊಮೆಂಟರಿ, ಇದು ಸ್ವಲ್ಪ ದಿನ ಮಾತ್ರನೇ ಈ ಎನರ್ಜಿ, ದಿಸ್ ವಿಲ್ ಪಾಸ್ ಅಂತ ನಿಮಗೆ ನೀವೇ ಅಫರ್ಮ್ ಮಾಡ್ಕೊಳ್ಳಿ. ದಿಸ್ ಟು ಶಲ್ ಪಾಸ್, ದಿಸ್ ಈಸ್ ಮೊಮೆಂಟರಿ, ಇದು ಬರೀ ತಾತ್ಕಾಲಿಕ ಈ ಎನರ್ಜೀಸ್ ಹಿಂಗಿರುತ್ತೆ, ಬಟ್ ಇಟ್ ವಿಲ್ ಪಾಸ್, ಥಿಂಗ್ಸ್ ವಿಲ್ ಬಿ ಫೈನ್ ಅಂತ ನಿಮಗೆ ನೀವು ಅಫರ್ಮ್ ಮಾಡ್ಕೊಳ್ಳಿ. ಈ ಥರ ಕ್ಲೋಸ್ ಡೋರ್ಸ್ ಥರ ಅನ್ನಿಸ್ಬೋದು ನಿಮಗೆ ನೆಕ್ಸ್ಟ್ ವೀಕು. ಸೊ ಇದೆಲ್ಲ ಆ್ಯಕ್ಚುಲಿ ನೀವು ನಿಮ್ಮ ಸೆಲ್ಫ್ ಕೇರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವುದಾದ್ರೂ ಎಕ್ಸಸೈಸ್ಗಳು ಇದೆಲ್ಲ ಮಾಡೋದು ಬಿಟ್ಬಿಟ್ಟಿದ್ರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪ್ರಾಣಾಯಾಮ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ಯಾವುದು ಮಾಡ್ತಿಲ್ಲ ಅಂದರೆ ಇದ್ರ ಬಗ್ಗೆ, ಇದನ್ನೆಲ್ಲ ಕಲ್ತ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೆಕ್ಸ್ಟ್ ವೀಕು ತುಂಬ ಪ್ರೊಡಕ್ಟಿವ್ ಆಗಿ ಇರೋದು ಕಷ್ಟ. ಎನರ್ಜಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ಆದಷ್ಟು ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಆಗ್ತಾ ಇಲ್ಲ ಅಂತ ಅಂದರೆ ಟೇಕ್ ಅ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿನೂ ಅಷ್ಟೇ, ಶಿ ಈಸ್ ಡೂಯಿಂಗ್ ಆ ಆ್ಯಕ್ಟಿವಿಟಿ. ಇವ್ರು ಬಂದು ಇಲ್ಲಿ ಏನೋ ಬರೀತಾ ಇದ್ದಾರೆ, ಲೈಕ್ ಜರ್ನಲಿಂಗ್ ಇರ್ಬೋದು, ವ್ಯೂವಿಂಗ್ ಇರ್ಬೋದು, ಕೆಲವ್ರಿಗೆ ಟೇಲರಿಂಗ್ ಇರ್ಬೋದು, ಇಲ್ಲ ಈ ಕ್ರೋಶಾ ಆ್ಯಕ್ಟಿವಿಟೀಸ್ ಇರ್ಬೋದು. ಡೂ ಸಮಥಿಂಗ್ ವೇರ್ ಯುವರ್ ಮೈಂಡ್ ಈಸ್ ತುಂಬ ಇನ್ವಾಲ್ವ್ ಆಗಿರುವಂಥ ಯಾವುದಾದ್ರೂ ಒಂದು ಆರ್ಟ್ ಅಥವಾ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕು. ಏಕೆಂದರೆ ಅನ್ನೆಸೆಸರಿ ಈ ಬೇಜಾರಿರ್ಬೋದು, ಬೋರ್ಡಮ್ ಅಥವಾ ಆಗ್ತಿಲ್ಲ ಅಂತ ರೆಸ್ಟ್ಲೆಸ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಈ ಥರ ಆ್ಯಕ್ಟಿವಿಟೀಸ್ ಮೇಲೆಲ್ಲ ಫೋಕಸ್ ಮಾಡಿದಾಗ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮಾತಾಡ್ತಿದ್ರೂ ಕೂಡ ಎನರ್ಜೀಸ್ ಎಲ್ಲ ತುಂಬ ಹೆವಿ ಇದೆ. ವಿ ಹ್ಯಾವ್ 10 ಆಫ್ ಸ್ಪೈರಲ್ಸ್. ಅಗೇನ್ ದಿಸ್ ಇಸ್ ಲಾಡ್ ಆಫ್ ಹೆವಿ ಎನರ್ಜಿ. ಇಲ್ಲಿ ಬರ್ಡನ್ ನೋಡಿ, ಎಷ್ಟು ಬರ್ಡನ್ ಹೊತ್ಕೊಂಡು ನಡೀತಾ ಇದ್ದಾರೆ ಇವರು. ದೋ ಈಸ್ ಅ ಹಾರ್ಸ್. ಈ ಕ್ಯಾರೆಕ್ಟರ್ ಬಂದು ಹಾಫ್ ಹಾರ್ಸ್ ಆ್ಯಂಡ್ ಹಾಫ್ ಹ್ಯೂಮನ್. ಸೊ ಹ್ಯೂಮನ್ ಥರ ಇಂಟೆಲೆಕ್ಚುಯಲ್ಲು ಇದೆ, ಅಂದರೆ ಥಿಂಕಿಂಗ್ ಕೆಪಾಸಿಟಿನೂ ಇದೆ. ಬಟ್ ಹಾರ್ಸ್ ಥರ ಓಡೋ ಕೆಪಾಸಿಟಿನೂ ಇದೆ, ಫಾಸ್ಟಾಗಿ ಹಿ ಕ್ಯಾನ್ ರನ್. ಬಟ್ ಬಿಕಾಸ್ ಆಫ್ ಆಲ್ ದ ಬ್ಯಾಗೇಜಸ್ ಅವರು ಏನೂ ಮಾಡೋಕ್ಕಾಗ್ತಿಲ್ಲ, ತುಂಬ ಹೆವಿ ಅನ್ನಿಸ್ತಾ ಇದೆ, ಮುಂದೆ ಹೋಗೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ನೆಕ್ಸ್ಟ್ ವೀಕ್ ಬಂದು ಸ್ವಲ್ಪ ಹೆವಿನೆಸ್ ಅನ್ನಿಸ್ಬೋದು ನಿಮಗೆ. ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಯುವರ್ ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸ್. ನಿಮ್ಮ ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸ್ ಬಗ್ಗೆ ನೆಕ್ಸ್ಟ್ ವೀಕ್ ಜಾಸ್ತಿ ಗಮನ ಕೊಡಿ. ಪ್ರೊಡಕ್ಟಿವ್ ಆಗಿ ಏನು ಮಾಡೋಕ್ಕಾಗಲಿಲ್ಲ ಅನ್ಸಿದ್ರೇನು ಪರವಾಗಿಲ್ಲ, ಯಾವಾಗಲೂ
ಪ್ರೊಡಕ್ಟಿವ್ ಆಗಿರಬೇಕು, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಯಾವಾಗಲೂ ನಾವು ಅಂದ್ಕೊಂಡಂಗೆ ಎಲ್ಲ ಆಗ್ತಾ ಇರಬೇಕು, ಈ ಥರ ಯಾವಾಗಲೂ ಇರೋದಿಲ್ಲ. ಕೆಲವು ಸಲ ಇಟ್ ಬಿಕಮ್ಸ್ ವೆರಿ ಸ್ಲೋ. ಆ ಟೈಮಲ್ಲಿ ಹೇಗೆ ನಾನು ಇದನ್ನು ನನ್ನ ಬೆನಿಫಿಟ್ಟಿಗೆ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಹೇಗೆ ಇದನ್ನೆಲ್ಲ ನನ್ನ ಗ್ರೋತ್ಗೆ, ನನ್ನ ಪ್ರೋಗ್ರೆಷನ್ಗೆ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ರೆಸ್ಟ್ ಮಾಡಲಾ, ಇಲ್ಲ ರಿಲ್ಯಾಕ್ಸ್ ಮಾಡಲಾ, ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಾ, ಇಲ್ಲ ಶುಡ್ ಐ ಕ್ಯಾಚ್ ಅಪ್ ಆನ್ ಮೈ ನೆಟ್ಫ್ಲಿಕ್ಸ್ ಸೀರೀಸ್, ಇಲ್ಲ ಯಾವುದಾದ್ರು ಸೀರೀಸ್ ನೋಡಲಾ. ಡೂ ಸಮಥಿಂಗ್ ವೇರ್ ಯುವರ್ ಮೈಂಡ್ ಗೆಟ್ ರಿಲ್ಯಾಕ್ಸ್. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ವೀಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲನೂ ಹೆವಿ ಎನರ್ಜೀಸ್ ಇದೆ ನೋಡಿ. 9 ಆಫ್ ಸ್ಪೈರಲ್ಸ್. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಹೊರಗಡೆಯಿಂದ ಟ್ರಿಗರ್ಸು, ಜಡ್ಜ್ಮೆಂಟ್ಸು ತುಂಬ ಬರ್ಬೋದು. ಅಂದರೆ ಹೊರಗಡೆಯಿಂದ ಜನರೂ ಅಷ್ಟೇ, ನಾವು ಅಷ್ಟೇ ಟ್ರಿಗರ್ ಆಗ್ತಾ ಇದ್ದೀವಿ ಎನರ್ಜೀಸಿಂದ ಅಂತ ಅಲ್ಲ, ಹೊರಗಡೆ ಜನರಿಗೂ ಎಮೋಷನ್ಸ್ ಹೆವಿ ಇರುತ್ತೆ. ಅವ್ರೂ ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಇಲ್ಲ ಅವ್ರಿಗೆ ಗೊತ್ತಿಲ್ದಿರ ಮಾತಾಡ್ಬೋದು. ಬಟ್ ನೀವು ಗ್ರೂಪ್ ನಂಬರ್ 1 ಇಲ್ಲಿದ್ದೀರಾ, ಈ ಟೈಮಲ್ಲಿ ನೀವು ಈ ಮೆಸೇಜಸ್ ಎಲ್ಲ ನಿಮಗೆ ಬರ್ತಾ ಇದೆ ಅಂತ ಅಂದರೆ, ಇದನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಹೆಂಗೆ ಇರಬೇಕು ಅಂತ. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ನಾಲೆಜ್ ಇರೋದ್ರಿಂದ, ನೀವು ಆಲ್ರೆಡಿ ಮೆಚ್ಯೂರ್ ಇರೋದ್ರಿಂದ, ಆಲ್ರೆಡಿ ನೀವು ತಿಳ್ಕೊಂಡಿರೋದ್ರಿಂದ ನೀವು ಬೇರೆಯವ್ರು ಏನು ಮಾಡ್ತಿದ್ದಾರೆ ಅದರಿಂದ ಟ್ರಿಗರ್ ಆಗದೇ ಇರಲಿ ಅಂತ ನಿಮಗೆ ಈ ಮೆಸೇಜಸ್ ಕೊಡ್ತಾ ಇರೋದು. ಬಿಕಾಸ್ ಇದೆಲ್ಲ ಆಗೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಯು ಬಿ ದ ಬಿಗರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾರಿಗೂ ಯಾಕೆ ಹಿಂಗೆ ಆಡ್ತಾ ಇದ್ದೀವಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಅರ್ಥ ಆಗೋದಿಲ್ಲ. ಎಷ್ಟೊಂದು ಜನ ಇದ್ರ ಬಗ್ಗೆ ಎಲ್ಲ ಗಮನನೂ ಕೊಡಲ್ಲ. ಎಷ್ಟು ಜನ ಪ್ರಪಂಚದಲ್ಲಿ ಅವ್ರು ತಿಳ್ಕೊಬೇಕು ಅಂತ ಹಾತೊರಿತಾ ಇರ್ತಾರೆ ಹೇಳಿ. ಆದರೆ ನೀವು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು, ಎನರ್ಜೀಸ್ ಬಗ್ಗೆ ತಿಳ್ಕೊಬೇಕು, ನಾನು ಹೆಂಗಿರ್ಬೇಕಂತ ತಿಳ್ಕೊಬೇಕು, ಗೈಡೆನ್ಸ್ ಬೇಕು, ಮೆಸೇಜಸ್ ಬೇಕು. ಬಿಕಾಸ್ ಯು ನೋ ದ್ಯಾಟ್ ಯು ಆರ್ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಒಂದು ಗ್ರೋತ್ ನಿಮಗೆ ಇಂಪಾರ್ಟೆಂಟ್. ಸೊ ಯು ಆರ್ ಆಲ್ರೆಡಿ ಮೆಚ್ಯೂರ್ಡ್, ಯು ಆರ್ ಆಲ್ರೆಡಿ ಇಂಪಾರ್ಟೆಂಟ್, ಯು ಆರ್ ಆಲ್ರೆಡಿ ಬ್ರಾಡ್ ಮೈಂಡೆಡ್, ಯು ಆರ್ ಆಲ್ರೆಡಿ ಸ್ಪಿರಿಚುಲಿ ಎವಾಲ್ವ್ಡ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಯು ಆರ್ ಅ ಬಿಗರ್ ಪರ್ಸನ್. ಸೊ ಹೊರಗಡೆ ಏನು ಹೇಳ್ತಾ ಇದ್ದಾರೆ ಜನರು, ಅವರ ಒಂದು ವೀಕ್ನೆಸಸ್ನ, ಅವರ ಒಂದು ಇನ್ಸೆಕ್ಯೂರಿಟೀಸ್ನ, ಅವ್ರ ಕೈಲಿ ಆಗದೆ ಇರೋದನ್ನ ಬೇರೆಯವ್ರ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಮತ್ತು ಅವರ ಒಂದು ಇನ್ಕೇಪಬಿಲಿಟೀಸ್ನ ಅವ್ರ ಕೈಲಿ ಆಗದೆ ಇರೋದನ್ನ ನಿಮ್ಮ ಕೈಲೂ ಆಗಲ್ಲ ಅಂಥೇಳಿ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಅವ್ರ ಕೈಲಿ ಆ ಕೆಪಾಸಿಟಿ ಇರಲ್ಲ. ನೀವು ಮಾಡ್ತಿರೋರ್ನೂ ಮಾಡೋಕ್ಕೆ ಬಿಡದೆ ನಿಮ್ಮ ಮೇಲೆ ಕಮೆಂಟ್ ಮಾಡ್ಬೋದು, ಇಲ್ಲ ಜಡ್ಜ್ ಮಾಡ್ಬೋದು. ಈ ಥರ ಎಲ್ಲ ಎನರ್ಜಿ ಸ್ವಲ್ಪ ಜಾಸ್ತಿ ಇದೆ. ಸೊ ಇದಕ್ಕೆಲ್ಲ ಗಮನ ಕೊಡಬೇಡಿ. ಡೋಂಟ್ ಗಿವ್ ಎನಿ ಇಂಟ್ರೆಸ್ಟ್. ನಾವು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತೀವಿ, ಯಾವುದ್ರ ಮೇಲೆ ಎನರ್ಜಿ ಇನ್ವೆಸ್ಟ್ ಮಾಡ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೀಕು ನೀವು ಗಮನ ಕೊಡಿ, ಯಾವುದ್ರ ಮೇಲೆ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಅನ್ನೆಸೆಸರಿ ಹೊರಗಡೆ ವಿಚಾರಗಳು, ಗಾಸಿಪ್ಸ್ ಇರ್ಬೋದು, ಜನರು ನಿಮ್ಮನ್ನ ಜಡ್ಜ್ ಮಾಡ್ತಿರ್ಬೋದು, ಏನು ಇವ್ರು ಮಾಡೋದಾ ಹಾಗೆ ಹಿಂಗೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಡಿ. ನೀವು ಯಾರಂತ ನಿಮಗೆ ಗೊತ್ತಿದ್ರೆ ಸಾಕು, ನಿಮ್ಮ ಕೆಪಾಸಿಟಿ ಏನಂತ ನಿಮಗೆ ಗೊತ್ತಿದ್ರೆ ಸಾಕು. ನೀವು ರೆಸ್ಟ್ ತೊಗೋಬೇಕು ಅಂದ್ಕೊಳ್ತಾ ಇದ್ರೆ ರೆಸ್ಟ್ ತೊಗೊಳ್ತಾ ಇದ್ದೀರಾ, ದಟ್ ಈಸ್ ಯೋರ್ ಪ್ರಯಾರಿಟಿ. ಯು ಡೂ ವಾಟ್ ಎವರ್ ಈಸ್ ಇಂಪಾರ್ಟೆಂಟ್ ಟು ಯು. ಓಕೆ, ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಫಿಸಿಕಲ್ ಹೆಲ್ತ್, ನಿಮ್ಮ ಎಮೋಷ್ನಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವೀಕ್ಗೆ. ಓಕೆ, ಸೊ ಇದು ಡೈರೆಕ್ಟಾಗಿ ಎಕ್ಲಿಪ್ಸ್ ಎನರ್ಜಿಗೇನು ರಿಲೇಟ್ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ಟ್ರಿಗರ್ಗಳಿದ್ರೆ ಅದು ತುಂಬ ಆ್ಯಂಪ್ಲಿಫೈ ಮಾಡಿ ಜಾಸ್ತಿ ಇರೋ ಥರ ಅನಿಸ್ಬೋದು ನೆಕ್ಸ್ಟ್ ವೀಕು. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಈ ಮೆಡಿಟೇಷನ್ ಮ್ಯೂಸಿಕ್, ಯಾವುದಾದ್ರೂ ಮೆಡಿಟೇಷನ್ ಮ್ಯೂಸಿಕ್ ಹಾಕ್ಕೊಂಡು ಕೇಳಿ. ಎಸ್ಪೆಷಲಿ ಈ ವಾಟರ್ ಫಾಲ್ಸ್ ಇರೋ ಥರ ಮ್ಯೂಸಿಕ್ಕು, ಮತ್ತು ವಾಟರ್ ರಿಲೇಟೆಡ್ ಯಾವುದಾದ್ರೂ ಫ್ರೀಕ್ವೆನ್ಸಿ ಅಥವಾ ಮ್ಯೂಸಿಕ್ ಹಾಕ್ಕೊಂಡು ದಿನ ಒಂದು 10 ಮಿನಿಟ್ಸ್ ಆದ್ರೂ ಬೆಳಗ್ಗೆ ಮೆಡಿಟೇಟ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಮೋಷ್ನಲ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ನೆಕ್ಸ್ಟ್ ವೀಕ್. ಮತ್ತು ಈ ಫ್ಲೈಟಲ್ಲಿ, ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ಮೇಲಿಂದ ನಾವು ಕೆಳಗಡೆ ಲ್ಯಾಂಡ್ಸ್ಕೇಪ್ನ ನೋಡಿದಾಗ ಇಷ್ಟೇನಾ ಬ್ಯಾಂಗ್ಳೂರ್ ಅಂತ ಅನ್ನಿಸ್ಬೋದು, ಇಷ್ಟೇನಾ ಈ ಪ್ರಪಂಚ ಹಿಂಗೆ ಕಾಣತ್ತಾ ಮೇಲಿಂದ ಅಂತ ಅನ್ನಿಸ್ಬೋದು. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಝೂಮ್ ಔಟ್ ಫ್ರಮ್ ದ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಪ್ರಾಬ್ಲಮ್ನ ಫುಲ್ಲು ಝೂಮ್ ಆಗಿ ಅದ್ರೊಳಗಡೆ ಹೋಗಿ ಅದನ್ನು ಡೈಸೆಕ್ಟ್ ಮಾಡಿ ಏನಿದು, ಯಾಕೆ, ಇದನ್ನೆಲ್ಲ ನೋಡೋ ಅಂಥ ಪೀರಿಯಡ್ ಅಲ್ಲ ನೆಕ್ಸ್ಟ್ ವೀಕು. ಕಂಪ್ಲೀಟ್ ಸಿಚುವೇಶನಿಂದ ನೀವು ಝೂಮ್ ಔಟ್ ಆಗಿ ಈ ಥರ್ಡ್ ಪಾರ್ಟಿ ಸ್ಟೇಟಲ್ಲಿ ನಿಂತ್ಕೊಂಡು ಆ ಥರ ದೂರದಿಂದ ನೋಡಿ ಪ್ರಾಬ್ಲಮ್ನ. ಯಾಕೆಂದರೆ ಪ್ರಾಬ್ಲಮ್ ಒಳಗಡೆ ನಿಂತ್ಕೊಂಡು ನೋಡಿದಾಗ ತುಂಬ ಬೇಗ ರಿಯಾಕ್ಟ್ ಮಾಡಿಬಿಡ್ಬೋದು ನೆಕ್ಸ್ಟ್ ವೀಕು. ಸೊ ಫಾರ್ ಯು ದ ಬಿಗ್ಗೆಸ್ಟ್
ಅಡ್ವೈಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಆದಷ್ಟು ಝೂಮ್ ಔಟ್ ಆಗಕ್ಕೆ ಟ್ರೈ ಮಾಡಿ ಸಿಚುವೇಶನಿಂದ. ಆ ಸಿಚುವೇಶನ್ನು ನಿಮ್ಮ ಸಿಚುವೇಶನನ್ನೇ ನಿಮ್ಮ ಫ್ರೆಂಡ್ ದೃಷ್ಟಿಯಿಂದನೋ ಇಲ್ಲ ನಿಮ್ಮ ಮೆಂಟೋರ್ ದೃಷ್ಟಿಯಿಂದನೋ ಅವ್ರು ನೋಡಿದಾಗ ಈ ಪ್ರಾಬ್ಲಮ್ ಹೆಂಗೆ ಅನ್ನಿಸ್ಬೋದು. ಸೊ ಈ ಥರ ಸ್ವಲ್ಪ ದೂರದಿಂದ ನಿಮ್ಮ ಪ್ರಾಬ್ಲಮ್ಸ್ನ ನೋಡಿ, ನಿಮ್ಮ ಜೀವನನ ನೋಡಿ, ಮತ್ತು ಬ್ರಾಡಾಗಿ ನೋಡಿ. ಓಕೆ, ಒಂದೇ ಒಂದು ಪ್ರಾಬ್ಲಮ್ಮು ನಿಮ್ಮ ಲೈಫ್ನ ಎಂಡ್ ಮಾಡಿಬಿಡಲ್ಲ. ಯಾಕೆಂದರೆ ಆ ಥರ ಒಂದು ಡ್ರಮ್ಯಾಟಿಕ್ ಆಗೂ ಎನರ್ಜಿ ಆಗ್ಬೋದು. ಒಂದು ಪ್ರಾಬ್ಲಮ್ ಆದರೆ ಜೀವನನೇ ಮುಗ್ದೋಯ್ತು, ಆಯಿತು, ಲೈಫ್ ಎಂಡಿಗೆ ಬಂದುಬಿಡ್ತು ಅನ್ನೋ ಥರ ಡ್ರಮ್ಯಾಟಿಕ್ಕಾಗಿ ಅನ್ನಿಸ್ಬಿಡ್ಬೋದು ನಮಗೆ. ಬಟ್ ಅದು ರಿಯಾಲಿಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಈಸ್ ಜಸ್ಟ್ ಎಕ್ಸಾಜರೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ನಾಟ್ ರಿಯಲ್. ನಿಮ್ಮ ಮೈಂಡ್ ಆ ಥರ ಅಷ್ಟು ಡ್ರಮ್ಯಾಟಿಕ್ಕಾಗಿ ತೋರಿಸ್ಬಿಡತ್ತೆ ನೆಕ್ಸ್ಟ್ ವೀಕು. ಬಟ್ ಆ ಥರ ಅನ್ನಿಸ್ದಾಗ ಝೂಮ್ ಔಟ್ ಫ್ರಮ್ ದ ಪ್ರಾಬ್ಲಮ್, ಸ್ವಲ್ಪ ದೂರದಿಂದ ನಿಂತ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ನೋಡಿ. this is the week for you to simply plan and prepare. ನೆಕ್ಸ್ಟ್ ವೀಕು ಎಕ್ಸಿಕ್ಯೂಷನ್ನು ಆ್ಯಕ್ಷನ್ನು ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ವೀಕ್ ಏನಿದ್ರೂ ಯು ಆರ್ ಓನ್ಲಿ ಅಬ್ಸರ್ವಿಂಗ್ ಮತ್ತು ಲುಕಿಂಗ್ ಅಹೆಡ್. ಲೈಕ್ ಯು ಹ್ಯಾವ್ ಟು ವೇಟ್. ಎನರ್ಜಿ ಸೆಟ್ಲ್ ಆಗೋದನ್ನು ವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಈ ಸಮುದ್ರದಲ್ಲಿ ಅಲೆ ದೊಡ್ಡ ಅಲೆ ಏಳಬೇಕಾದ್ರೆ ನೀವು ಅದರ ಅಗೇನ್ಸ್ಟ್ ನೀವು ಸ್ವಿಮ್ ಮಾಡೋಕ್ಕಾಗೋದಿಲ್ಲ. ನೀವು ಆ ಅಲೆ ಜೊತೆ ಹೋಗಿ ಕೆಳಗೆ ಬಂದು ಆ ಅಲೆ ಜೊತೆಗೆ ಯು ಹ್ಯಾವ್ ಟು ರೈಡ್ ದ ವೇವ್. ಯು ಕೆನಾಟ್ ಸ್ವಿಮ್ ಅಗೇನ್ಸ್ಟ್ ದಟ್ ಕರೆಂಟ್ ಅಲ್ಲ. ಸೊ ಆ ಥರ ಎನರ್ಜಿ ಇದೆ. ನೆಕ್ಸ್ಟ್ ವೀಕು ತುಂಬ ಡೇರ್ ಡೆವಿಲ್ ಥರ ಏನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಕ್ ಬಂದು ಅಬ್ಸರ್ವೇಷನ್ ಜಾಸ್ತಿ, ಪ್ರಿಪರೇಷನ್ಸು, ಪ್ಲ್ಯಾನಿಂಗು, ಮುಂದೆ ನಿಮಗೆ ಜೀವನ ಹೆಂಗೆ ಬೇಕು ಆ ಥರ ವಿಜುವಲೈಸೇಷನ್ ಮಾಡೋದು. ತುಂಬ ಪ್ಯಾಸಿವ್ ಎನರ್ಜಿ. ನೆಕ್ಸ್ಟ್ ವೀಕ್ ಆ್ಯಕ್ಟಿವ್ ಎನರ್ಜಿ ಅಲ್ಲ, ತುಂಬ ಪ್ಯಾಸಿವ್ ಎನರ್ಜಿ. ಸುಮ್ಮನೆ ಪ್ರಿಪೇರ್ ಮಾಡ್ಕೊಳ್ಳೋದು, ಟೇಕಿಂಗ್ ಅ ಸ್ಟೆಪ್ ಬ್ಯಾಕ್. ಮೇಜರ್ ಎನರ್ಜಿ ನಿಮಗೆ ಟು ಟೇಕ್ ಯುವರ್ ಸ್ಟೆಪ್ ಬ್ಯಾಕ್. ಓಕೆ, ಎನರ್ಜಿ ಶಿಫ್ಟ್ ಆಗುತ್ತೆ, ಆ ವೇವ್ಸ್ ಎಲ್ಲ ಕಡಿಮೆ ಆಗುತ್ತೆ. ದೆನ್ ಯು ಕ್ಯಾನ್ ಸ್ಟಾರ್ಟ್ ಸ್ವಿಮ್ಮಿಂಗ್ ಅಗೇನ್. ಓಕೆ, ದಟ್ ಈಸ್ ಹೌ ವಿ ಇಂಟೆಲಿಜೆಂಟ್ಲಿ ಯೂಸ್ ನಮ್ಮ ಎಮೋಷನ್ಸ್ನ. ನಾವು ಇಂಟೆಲಿಜೆಂಟಾಗಿ ಹೆಂಗೆ ಯೂಸ್ ಮಾಡೋದು ಅಂದರೆ ಟು ರೈಡ್ ದ ವೇವ್. ಕರೆಂಟ್ ಜಾಸ್ತಿ ಇದ್ದಾಗ ಅಂದರೆ ಅಲೆ ತುಂಬ ಎತ್ತರಕ್ಕೆ ಹೋಗಬೇಕಾದ್ರೆ ಸ್ವಿಮ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ಆ ಅಲೆ ಜೊತೆಗೆ ಹೋಗಿ ನಾವು ಕೆಳಗೆ ಬರ್ತಾ ಮೇಲೆ ಕೆಳಗೆ ಹೋಗ್ತಾ ಆ ಅಲೆ ಕಡಿಮೆ ಆಗುತ್ತೆ, ಮತ್ತು ಎನರ್ಜೀಸ್ ಎಲ್ಲ ಸ್ಲೋ ಆಗುತ್ತೆ, ಕ್ಲಿಯರ್ ವಾಟರ್ ಆಗುತ್ತೆ. ಆವಾಗ ನಿಮ್ಗೆ ಹೆಂಗೆ ಬೇಕು ಹಂಗೆ ಸ್ವಿಮ್ ಮಾಡಿದ್ರೆ ಈಸಿಯಾಗಿ ವರ್ಕ್ ಆಗುತ್ತೆ. ಓಕೆ, ಆ ಎಕ್ಸಾಂಪಲ್ಲು ನಿಮ್ಮ ಗ್ರೂಪಿಗೆ ಕೊಡ್ತಾ ಇರೋದು ನೆಕ್ಸ್ಟ್ ವೀಕು. ನೆಕ್ಸ್ಟ್ ವೀಕ್ ತುಂಬ ಸ್ಟಬ್ಬನ್ ಆಗಿ ಇಲ್ಲ ನಾನು ಮಾಡೇ ಮಾಡ್ತೀನಿ, ಸ್ವಲ್ಪ ಸ್ಟಬ್ಬನ್ ಅನ್ನಿಸ್ಬೋದು, ತುಂಬ ಸ್ಟಬ್ಬನ್ ಎನರ್ಜಿ ಥರ ಅನ್ನಿಸ್ಬೋದು. ವಿ ಹ್ಯಾವ್ ನಂಬರ್ 33. ಈ ರೆಸ್ಲೆಸ್ ಆಗ್ಬೋದು. ನೀವು ಯಾಕೆ ಆಗ್ತಾಯಿಲ್ಲ, ನಾನು ಮಾಡೇ ಮಾಡ್ತೀನಿ, ಯಾಕೆ ಹಿಂಗೆ ಆಗ್ತಾಯಿದೆ, ಈ ಥರ ಎಲ್ಲ ತುಂಬ ಓವರಾಗಿ ಆಲೋಚನೆ ಮಾಡ್ಬೋದು ನೀವು ನೆಕ್ಸ್ಟ್ ವೀಕು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೆಕ್ಸ್ಟ್ ವೀಕು ನೋ ನೆಕ್ಸ್ಟ್ ವೀಕು ನಾವು ಎಕ್ಸೈಟ್ ಆಗೋದು ಬೇಡ. ಲೆಟ್ಸ್ ಟೇಕ್ ಇಟ್ ಸ್ಲೋ. ಓಕೆ, ಲೆಟ್ಸ್ ಟೇಕ್ ಇಟ್ ಸ್ಲೋ. ಅಬ್ಸರ್ವ್ ಮಾಡೋಣ, ಪ್ರಿಪೇರ್ ಆಗೋಣ, ಪ್ಲ್ಯಾನ್ ಮಾಡೋಣ, ಜರ್ನಲ್ ಮಾಡೋಣ, ಎಕ್ಸಸೈಸ್ ಮಾಡೋಣ, ಮೆಡಿಟೇಷನ್ ಮಾಡೋಣ, ಸೆಲ್ಫ್ ಕೇರ್ ಮಾಡೋಣ, ಏನಾದರೂ ಪ್ರೇಯರ್ಸ್ ಇದ್ದರೆ ಪ್ರೇಯರ್ ಮಾಡೋಣ, ಯಾವುದಾದ್ರು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇದ್ದರೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡೋಣ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿದ್ರೆ ಅದು ಮಾಡೋಣ, ಲಂಚಿಗೆ ಹೋಗೋಣ, ಡಿನ್ನರಿಗೆ ಹೋಗೋಣ. ಸೊ ನೆಕ್ಸ್ಟ್ ವೀಕ್ ಎನರ್ಜಿ ನೋಡಿ ಈ ಥರ. ಸೊ ಆಬ್ಸಲ್ಯೂಟ್ಲಿ ನೆಕ್ಸ್ಟ್ ವೀಕ್ ಈಸ್ ನಾಟ್ ಆ್ಯಕ್ಟಿವ್ ಎನರ್ಜಿ, ಪ್ಯಾಸಿವ್ ಎನರ್ಜಿ ಇದೆ. ಸೈಲೆನ್ಸ್ ಯುವರ್ ಥಾಟ್ಸ್. ಯುವರ್ ಥಾಟ್ಸ್ ವಿಲ್ ಬಿ ವೆರಿ ಹೆವಿ. ದಿಸ್ ಈಸ್ ಯುವರ್ ಲಾಸ್ಟ್ ಮೆಸೇಜ್ ಫಾರ್ ನೆಕ್ಸ್ಟ್ ವೀಕ್. ಥಾಟ್ಸ್ನ ಸೈಲೆನ್ಸ್ ಮಾಡೋದೇ ಒಂದು ದೊಡ್ಡ ವಿಚಾರ ಆಗುತ್ತೆ ನಿಮಗೆ ನೆಕ್ಸ್ಟ್ ವೀಕು. ಇದ್ರ ಮಧ್ಯದಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ್ಯಕ್ಟಿವ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ನೀವು ಮುಂದೆ ಹೋಗೋದು ನೆಕ್ಸ್ಟ್ ವೀಕ್ ತುಂಬ ಕಷ್ಟ ಅನ್ನಿಸ್ಬೋದು. ನೀವು ಅದಕ್ಕೆ ಮೀರಿ ಇಲ್ಲ ನಾನು ಆ್ಯಕ್ಟಿವ್ ಆಗ್ತೀನಿ, ನಾನು ಆ್ಯಕ್ಟಿವ್ ಆಗಿ ಏನಾದರೂ ಮಾಡ್ತೀನಿ ಅಂತ ಏನಾದರೂ ಹೋದರೆ, ಫಾರ್ ಎಕ್ಸಾಂಪಲ್ ನೀವು ಕೆಲಸದ ವಿಚಾರದಲ್ಲೇ ಇರ್ಬೋದು, ಇಂಥದ್ದೊಂದು ಡೆಡ್ಲೈನ್ ಇರುತ್ತೆ, ಇಲ್ಲ ನಿಮಗೆ ನೀವೇ ಡೆಡ್ಲೈನ್ ಹಾಕೋಬೋದು, ಬೈ ವೆಡ್ನಸ್ಡೇ ಈವ್ನಿಂಗ್ ಐ ಡೂ ಇಟ್ ಅಂತ. ನೆಕ್ಸ್ಟ್ ವೀಕ್ ಅದನ್ನು ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ವೆಡ್ನಸ್ಡೇ ಈವ್ನಿಂಗ್ ಒಳಗಡೆ ಮಾಡ್ತೀನಿ, ಯು ಮೇ ಫೇಲ್. ಅಷ್ಟು ಬೇಗ ನಿಮಗೆ ಮಾಡೋಕ್ಕಾಗದೇ ಇರ್ಬೋದು. ಯಾಕೆಂದರೆ ನೆಕ್ಸ್ಟ್ ವೀಕ್ ತುಂಬ ಪ್ಯಾಸಿವ್ ಎನರ್ಜಿ ಇರೋದ್ರಿಂದ ನಿಮ್ಮ ಡೆಡ್ಲೈನ್ಸ್ಗಳು ಮೀಟ್ ಮಾಡೋದು ಕಷ್ಟ ಆಗ್ಬೋದು. ಸೊ ಡೋಂಟ್ ಬೀಟ್ ಯುವರ್ ಸೆಲ್ಫ್ ಅಪ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನೆಕ್ಸ್ಟ್ ವೀಕ್ ಸ್ವಲ್ಪ ಎನರ್ಜೀಸ್ ಹೆವಿ ಇರುತ್ತೆ, ಸ್ವಲ್ಪ ಪೇಷನ್ಸ್ ಆಗಿರಿ. ಅದನ್ನೇ ಹೇಳಿದ್ವಿ, ಯು ಮೇ ರೀಸ್ಕೆಡ್ಯೂಲ್ಗಳು ಮಾಡ್ಬೋದು. ತುಂಬ ನಾಳೆ ಮಾಡ್ತೀನಿ ಅನ್ನೋದು ನಾಳೆ ಆಗದೆ ಇರ್ಬೋದು. ಸೊ ಯು ಮೇ ಹ್ಯಾವ್ ಟು ರೀಸ್ಕೆಡ್ಯೂಲ್. ಎನರ್ಜಿ ಸ್ವಲ್ಪ ಡಲ್ ಅನ್ನಿಸ್ಬೋದು, ಇವತ್ತು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಟಯರ್ಡ್ ಆಗಿದೆ ಅಂತ ಅನ್ನಿಸ್ಬೋದು. ಸೊ ಇದ್ರ ಮೇಲೆಲ್ಲ ಗಮನ ಕೊಡಿ. ನೆಕ್ಸ್ಟ್ ವೀಕು ತುಂಬ ಸ್ಟ್ರಿಕ್ಟಾಗಿ ಸ್ಟಬನ್ ಆಗಿರಬೇಡಿ. ನೆಕ್ಸ್ಟ್ ವೀಕು ಸ್ವಲ್ಪ ಫ್ರೀ ಆಗಿರಿ. ಅದಕ್ಕೆ ಹೇಳಿದವರು ವಾಟರ್ ಮ್ಯೂಸಿಕ್ ಹಾಕ್ಕೊಂಡು ಮೆಡಿಟೇಷನ್ ಮಾಡಿ. ಯು ಹ್ಯಾವ್ ಟು ಬಿ ಲೈಕ್ ವಾಟರ್ ನೆಕ್ಸ್ಟ್ ವೀಕ್. ಯು ಹ್ಯಾವ್ ಟು ಫ್ಲೋ, ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ ಆ್ಯಂಡ್ ರೈಡ್ ದ ವೇವ್. ಓಕೆ, ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜೀಸು.
ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ನಾನು ಎಕ್ಲಿಪ್ಸ್ ರೀಡಿಂಗ್ ಮಾಡ್ತೀನಿ, ಕಂಪ್ಲೀಟ್ಲಿ ಅಬೌಟ್ ಎಕ್ಲಿಪ್ಸ್ ಆ್ಯಂಡ್ ಇಟ್ಸ್ ಎನರ್ಜಿ, ಅದು ನಮಗೆ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ, ನೀವು ಹೆಂಗೆ ಅದನ್ನು ಉಪಯೋಗಿಸ್ಕೋಬೋದು. ಸೊ ಇದೆಲ್ಲ ನೆಕ್ಸ್ಟ್ ವೀಕಲ್ಲಿ ರೀಡಿಂಗ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಅದನ್ನು ನೋಡೋದು ಮರಿಬೇಡಿ. ಅಲ್ಲಿ ತನಕ ಪ್ಲೀಸ್ ಹ್ಯಾವ್ ಅ ವೆರಿ ಪೇಷಂಟ್, ಕಂಫರ್ಟಬಲ್, ರಿಲ್ಯಾಕ್ಸಿಂಗ್ ವೀಕ್. ಲವ್ ಯು ಆಲ್. ಚೆನ್ನಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ರೆಸ್ಟ್, ರಿಲ್ಯಾಕ್ಸ್ ಮಾಡೋದು ಮರಿಬೇಡಿ. ಇಟ್ಸ್ ಓಕೆ ಟು ಟೇಕ್ ರೆಸ್ಟ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್. ನನಗೆ ಫಸ್ಟ್ ಮೆಸೇಜು ಅಥವಾ ವಿಷನ್ ಅವರು ತೋರಿಸ್ತಾ ಇರೋದು ಬಂದು ಗಾರ್ಡನಲ್ಲಿ ಎಲ್ಲ ಫ್ಲವರ್ಸ್ ಇದೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ಬಟರ್ಫ್ಲೈಸ್ ಓಡಾಡ್ತಾ ಇದೆ ಎಲ್ಲ ಕಡೆ. ಮತ್ತು ನೀವು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ದೇ ಆರ್ ಆಲ್ಸೋ ಶೋಯಿಂಗ್ ಲೈಕ್ ಯು ಆರ್ ಅ ಸ್ಮಾಲ್ ಕಿಡ್. ಈ ಒಂದು 8 ವರ್ಷ 10 ವರ್ಷ, ಒಂದು 8 ವರ್ಷ ಅಂತಾನೆ ಇಟ್ಕೊಳ್ಳಿ, ಬಿಕಾಸ್ 8 ಈಸ್ ವಾಟ್ ದೇ ಆರ್ ಶೋಯಿಂಗ್ ಮೀ. ಈ 8 ವರ್ಷ ಇರ್ಬೋದು ನಿಮಗೆ. ಯು ಆರ್ ಜಸ್ಟ್ ಲುಕಿಂಗ್ ಅಟ್ ದಿಸ್ ಗಾರ್ಡನ್. ಈ ಗಾರ್ಡನ್ನ ನೋಡಿ ಯು ಆರ್ ಜಸ್ಟ್ ಹ್ಯಾಪಿ. ಕಲರ್ನೆಲ್ಲ ನೋಡಿ ಯು ಆರ್ ಫೀಲಿಂಗ್ ಸೋ ಗುಡ್. ಸೊ ಈ ಗಾರ್ಡನಲ್ಲಿ ನಿಂತ್ಕೊಂಡು ನೀವು ಆ ಕಲರ್ಫುಲ್ ಬಟರ್ಫ್ಲೈಸ್ನೆಲ್ಲ ನೋಡ್ತಾ ಇದ್ದೀರಾ, ಕಲರ್ಫುಲ್ ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಹಿಂದೆ ಕೈ ಕಟ್ಕೊಂಡಿದ್ದೀರಾ, ರಿಬ್ಬನ್ ಇದೆ, ನಿಮ್ಮ ಹೇರಲ್ಲಿ ರಿಬ್ಬನ್ ಟೈ ಆಗಿದೆ. ಮತ್ತು ತುಂಬ ಜನ ಅಲ್ಲ, ಅಟ್ಲೀಸ್ಟ್ ಒಂದು 3-4 ಮಕ್ಕಳಿದ್ದಾರೆ ಸುತ್ತ. ಎವ್ರಿಬಡಿ ಆರ್ ಅಂದರೆ ಹ್ಯಾಪಿ ಅನ್ನೋದಕ್ಕಿಂತ ದೇ ಆರ್ ಕ್ಯೂರಿಯಸ್. ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಕಲರ್ ಎಲ್ಲ ನೋಡಿದಾಗ, ಅದನ್ನ ನೋಡ್ತಾ ಇದ್ದೀರಾ. ಅದನ್ನ ನೋಡ್ತಾ ನೀವು ಐ ಆಮ್ ಸೀಯಿಂಗ್ ಯು ಇವತ್ತಿಗೆ ನೀವು ಏನು ಏಜಲ್ಲಿ ಇದ್ದೀರಾ, ನೀವು ಆ ಏಜಲ್ಲೇ ಇದ್ದೀರಾ, ಆ ಥರನೇ ಇದ್ದೀರಾ. ಇವಾಗ ನಿಮ್ಮ ಏಜ್ ಬಂದು 8ಇಂದ ವಾಟ್ ಎವರ್ ಟುಡೇ ಯುವರ್ ಏಜ್ ಇಸ್, ಆ ಏಜಿಗೆ ನೀವು ಮೂವ್ ಆಗಿದ್ದೀರಾ. ಇವತ್ತು ಅದೇ ಗಾರ್ಡನಲ್ಲಿ ನಿಂತ್ಕೊಂಡು ನೀವು ಆ ಗಾರ್ಡನನ್ನು ನೋಡ್ತಾ ಲೈಫ್ ಹೆಂಗೆ ಇಷ್ಟು ಕಾಂಪ್ಲಿಕೇಟ್ ಆಗೋಯ್ತು, ಎಷ್ಟು ಸಿಂಪಲ್ ಆಗಿತ್ತು, ಎಷ್ಟು ಸಿಂಪಲ್ಲಾಗಿ ಆಟ ಆಡ್ಕೊಂಡಿದ್ವಿ, ಎಷ್ಟು ಕ್ಲಿಯರ್ ಆಗಿತ್ತು ನಮ್ಮ ಥಾಟ್ ಪ್ರಾಸೆಸ್ ಎಲ್ಲ, ಹೆಂಗೆ ಲೈಫ್ ಇಷ್ಟು ಕಾಂಪ್ಲಿಕೇಟ್ ಆಗೋಯ್ತು, ಏನಾಗಿ ಲೈಫ್ ಇಷ್ಟು ಕಾಂಪ್ಲಿಕೇಟ್ ಆಗೋಯ್ತು, ಲೈಫ್ ಯಾಕೆ ನಾನು ಇಷ್ಟು ಕಾಂಪ್ಲೆಕ್ಸ್ ಮಾಡಿಕೊಂಡೆ, ಯಾಕೆ ಇವತ್ತು ನಾನು ಇಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೀನಿ, ಯಾಕೆ ಲೈಫನ್ನ ನಾನು ಈಸಿಯಾಗಿ ತೊಗೊಳ್ತಾ ಇಲ್ಲ, ಈ ಥರ ಎಲ್ಲ ತುಂಬ ರಿಫ್ಲೆಕ್ಟ್ ಮಾಡ್ತಾ ಇದ್ದೀರಾ. ಆ ಗಾರ್ಡನಲ್ಲಿ ನೀವು 8 ಇಯರ್ ಚೈಲ್ಡಿಂದ ಇವತ್ತಿನ ಏಜಲ್ಲಿ ನೀವು ಮೂವ್ ಆಗಿ ಅದೇ ಗಾರ್ಡನಲ್ಲಿ ನಿಂತ್ಕೊಂಡು ಯು ಆರ್ ಲೈಕ್ ಕಂಪೇರಿಂಗ್. ಸಿಂಪಲ್ ಆಗಿದ್ದಿದ್ದು ಲೈಫು ಹೆಂಗೆ ಎಷ್ಟು ಕಾಂಪ್ಲೆಕ್ಸ್ ಆಗೋಯ್ತು, ಕಾಂಪ್ಲಿಕೇಟೆಡ್ ಆಗೋಯ್ತು, ಸೀರಿಯಸ್ ಆಗೋಯ್ತು. ಸೊ ಈ ಥರ ಯೋಚನೆ ಮಾಡ್ತಾ ನಿಂತಿದ್ದೀರಾ. ಸೊ ನೆಕ್ಸ್ಟ್ ವೀಕ್ ಎನರ್ಜೀಸ್ ಬಂದು ನಿಮಗೆ ತುಂಬ ರಿಫ್ಲೆಕ್ಟಿವ್ ಆಗಿರ್ಬೋದು. ಮತ್ತು ಕಾಂಪ್ಲಿಕೇಶನ್ ಹೆಂಗಾಯಿತು, ಏನನ್ನು ರಿಲೀಸ್ ಮಾಡಬೇಕು, ಏನನ್ನು ಬಿಡಬೇಕು, ಏನನ್ನು ನನ್ನ ಲೈಫಿಂದ ತೆಗಿಬೇಕು, ನನ್ನ ಲೈಫ್ನ ಮತ್ತೆ ಸಿಂಪಲ್ ಮಾಡ್ಕೊಳ್ಳೋಕ್ಕೆ. ಸೊ ಐ ಆಮ್ ಸೀಯಿಂಗ್ ಯು ರಿಲೀಸಿಂಗ್ ಅ ಲಾಟ್. ಲೈಫ್ ಸಿಂಪಲ್ ಮಾಡ್ಕೋಬೇಕು, ಮತ್ತೆ ನಾನು ಸಿಂಪಲ್ ಮಾಡ್ಕೋಬೇಕು, ಮೈ ಲೈಫ್ ಹ್ಯಾಸ್ ಟು ಬಿ ಈಸಿ, ಸಿಂಪಲ್. ಈ ಥರ ನೀವು ತುಂಬ ರಿಫ್ಲೆಕ್ಟಿವ್ ಎನರ್ಜಿ ಇದೆ. ತುಂಬ ಡೀಪಾಗಿ ಯೋಚನೆ ಮಾಡಿ ಏನನ್ನೆಲ್ಲ ತೆಗಿಬೋದು ಅಂತ ಅಂದ್ಬಿಟ್ಟು ಯು ಮೇ ಗೋ ಅರೌಂಡ್ ಯುವರ್ ಹೌಸ್. ನಿಮಗೆ ಬೇಡದೇ ಇರೋದನ್ನ ಬಿಸಾಕಬೇಕು ಅಂತ ಅನ್ನಿಸ್ಬೋದು. ನಿಮ್ಮ ಫೋನ್, ಐ ಆಮ್ ಸೀಯಿಂಗ್ ಯು ಕ್ಲಿಯರಿಂಗ್ ಯುವರ್ ಫೋನ್. ನಿಮ್ಮ ಫೋನ್ ಇಟ್ಕೊಂಡು ನೀವು ಬೇಡದೇ ಇರೋ ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡ್ತಾ ಇರ್ಬೋದು, ಬೇಡದೇ ಇರೋ ಮೆಸೇಜಸ್ನೆಲ್ಲ ಡಿಲೀಟ್ ಮಾಡ್ಬೋದು, ಬೇಡದೇ ಇರೋ ಇಮೇಲ್ಸ್ನ ಡಿಲೀಟ್ ಮಾಡ್ಬೋದು, ಜಂಕ್ ಐಟಮ್ಸ್ನೆಲ್ಲ ಡಿಲೀಟ್ ಮಾಡ್ಬೋದು ನಿಮ್ಮ ಫೋನಲ್ಲಿ, ಇಮೇಲಲ್ಲಿ. ನಿಮ್ಮ ಡಿಜಿಟಲ್ ವೆಲ್ಬೀಯಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಮತ್ತು ನಿಮ್ಮ ಮನೆಯಲ್ಲೂ ಅಷ್ಟೇ, ಯಾವುದು ಜಂಕ್ ಇದೆ, ಯಾವುದು ಅನ್ನೆಸೆಸರಿ ಇದೆ, ಎಷ್ಟೊಂದು ದಿನದಿಂದ ಪೇಪರ್ ಎಲ್ಲ ಕಲೆಕ್ಟ್ ಆಗಿದೆ, ಲೆಟ್ ಮಿ ಥ್ರೋ ದ್ಯಾಟ್. ಈ ಥರ ಯು ಆರ್ ಟ್ರೈಂಗ್ ಟು ಸಿಂಪ್ಲಿಫೈಯಿಂಗ್ ಯುವರ್ ಲೈಫ್. ನೆಕ್ಸ್ಟ್ ವೀಕು ಸಿಂಪಲ್ ಮಾಡೋದಕ್ಕೆ ಏನು ಮಾಡಲಿ, ಯು ಆರ್ ಟ್ರೈಂಗ್ ಟು ಸಿಂಪ್ಲಿಫೈ ಯೋರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ತುಂಬ ರಿಲೀಸಿಂಗ್ ಇದೆ, ಲೆಟಿಂಗ್ ಗೋ ಎನರ್ಜಿ, ರಿಲೀಸಿಂಗ್ ಎನರ್ಜಿ, ಕ್ಲೆನ್ಸಿಂಗ್ ಎನರ್ಜಿ. ಬೇಡದೇ ಇರೋದನ್ನೆಲ್ಲ ಬಿಸಾಕ್ತೀನಿ. ಐ ಆಮ್ ಸೀಯಿಂಗ್ ಯು ಥ್ರೋಯಿಂಗ್ ಥಿಂಗ್ಸ್ ಅವೇ. ಓಕೆ, ನೆಕ್ಸ್ಟ್ ವೀಕ್ ಮತ್ತು ಅದು ನ್ಯೂ ಮೂನ್ ಎನರ್ಜಿನೂ ಕೂಡ. ಅದು ನ್ಯೂ ಮೂನ್ ಟೈಮಲ್ಲಿ ಎಸ್ಪೆಷಲಿ ನ್ಯೂ ಮೂನ್ ಟೈಮಲ್ಲಿ ಯೂಶ್ವಲಿ ನಮಗೆ ಬಿಸಾಕಬೇಕು, ಕ್ಲೀನ್ ಮಾಡಬೇಕು ಅನ್ನೋ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಎಸ್ಪೆಷಲಿ ಗ್ರೂಪ್ ನಂಬರ್ 2 ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದನ್ನೆಲ್ಲ ಮಾಡಿ, ಬಿಕಾಸ್ ಯು ಹ್ಯಾವ್ ಟು ಸಿಂಪ್ಲಿಫೈ ಯುವರ್ ಲೈಫ್ ಅಂತ ಅನ್ನಿಸ್ತಾ ಇರೋದು. ಬಿಕಾಸ್ ಯು ಆರ್ ರೆಡಿ ಫಾರ್ ನ್ಯೂ. ಓಕೆ, ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಇಂಡಿಕೇಶನ್. ನೀವು ಹೊಸದನ್ನು ನಿಮ್ಮ ಲೈಫಿಗೆ ತರೋದಕ್ಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಂದು ಫಸ್ಟು ಬೇಡದೇ ಇರೋದನ್ನ ಬಿಸಾಕೋಣ, ಹೊಸದನ್ನು ಇನ್ವೈಟ್ ಮಾಡೋದಕ್ಕೆ ಅಂತ ಅನ್ನಿಸ್ಬೋದು. ಮತ್ತು ವಿ ಹ್ಯಾವ್ ಬಿ ಹಿಯರ್ ಕಮ್ಯುನಿಟಿ. ನೀವು ಹೊಸ ಜನರನ್ನ ಭೇಟಿ ಮಾಡೋಕ್ಕೆ, ಬಟ್ ದೇರ್ ಇಸ್ ಸಮಥಿಂಗ್ ನ್ಯೂ. ಹೊಸದಾಗಿ ನಿಮ್ಮ ಜೀವನಕ್ಕೆ ಏನೋ ಬರ್ತಾ ಇದೆ. ಜಾಬ್ ಇರ್ಬೋದು, ಆಪರ್ಚುನಿಟಿ ಇರ್ಬೋದು, ಕಮ್ಯುನಿಟಿ ಇರ್ಬೋದು,
ಹೊಸ ರಿಲೇಷನ್ಶಿಪ್ ಇರ್ಬೋದು, ಐ ಡೋಂಟ್ ನೋ, ಬಟ್ ದೇರ್ ಇಸ್ ಸಮಥಿಂಗ್ ನ್ಯೂ ದಟ್ ಇಸ್ ಕಮ್ಮಿಂಗ್. ಓಕೆ, ಹೊಸದಾಗಿ ಏನೋ ಜೀವನದಲ್ಲಿ ಬರ್ತಾ ಇರೋದಕ್ಕೆ ಮುಂಚೆ ನಿಮಗೆ ಬೇಡದಿರೋದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರೋದು. ಈ ಹಬ್ಬ ಬರೋದಕ್ಕೆ ಮುಂಚೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಾರ್ನರಲ್ಲಿರೋ ಡಸ್ಟ್ ಎಲ್ಲ ತೆಗೆದು, ವೈ ಡು ವಿ ಡೂ ದ್ಯಾಟ್? ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಫೆಸ್ಟಿವಲ್. ಒಂದು ಯಾವುದಾದ್ರೂ ಫಂಕ್ಷನ್ ಇದ್ದರೆ ಹಿಂಗೆ ಮಾಡ್ತೀವಿ, ಮದುವೆ ಇದ್ದರೆ ಹಿಂಗೆ ಮಾಡ್ತೀವಿ, ಎಲ್ಲ ಕಾರ್ನರಲ್ಲೆಲ್ಲ ಕ್ಲೀನ್ ಮಾಡಿ ಪೇಂಟ್ ಹೊಡಿಸಿ, ಏನಾದರೂ ಸ್ಪೆಷಲ್ ಅಕೇಶನ್ ಇದ್ರೇ ಈ ಥರ ಎಲ್ಲ ಇಷ್ಟು ಡೀಟೇಲ್ಡ್ ಆಗಿ ಡೀಪ್ ಕ್ಲೀನಿಂಗ್ ಮಾಡೋದು. ಸೊ ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದೆ, ಬಿಕಾಸ್ ದೇರ್ ಇಸ್ ಸಮಥಿಂಗ್ ನ್ಯೂ ದಟ್ ಇಸ್ ಕಮಿಂಗ್ ಯುವರ್ ಲೈಫ್. ಸಮ್ ಚೇಂಜಸ್, ಸಮ್ ಗುಡ್ ಹ್ಯಾಪಿ ಪಾಸಿಟಿವ್ ಚೇಂಜಸ್ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್. ಸೊ ಈ ಥರ ಎಲ್ಲ ನಿಮಗೆ ಡಿಲೀಟ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡಿ, ಬಿಕಾಸ್ ಯು ಆರ್ ಮೇಕಿಂಗ್ ವೇ. ನೀವು ದಾರಿ ಮಾಡಿಕೊಡ್ತಾ ಇದ್ದೀರಾ ಹೊಸತನಕ್ಕೆ, ನಿಮ್ಮ ಜೀವನದಲ್ಲಿ ಹೊಸತನ ಬರೋದಕ್ಕೆ ನೀವು ದಾರಿ ಮಾಡಿಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಕಾಂಟ್ರಿಬ್ಯೂಟ್, ಕಮ್ಯುನಿಕೇಷನ್ ಆ್ಯಂಡ್ ಟ್ರೈಬ್. ಮತ್ತು ಯಾವುದ್ಯಾವುದು ಬ್ರೇಕ್ ಆಗಿದೆ, ಫಾರ್ ಎಕ್ಸಾಂಪಲ್ ನಿಮ್ಮ ವಾಚ್ ನಿಂತೋಗಿರ್ಬೋದು, ತುಂಬ ದಿನ ನೀವು ಅದ್ರ ಬಗ್ಗೆ ಕೇರ್ ಮಾಡ್ತೀರಾ, ಆಮೇಲೆ ನೋಡ್ಕೊಳ್ಳೋಣ ಅಂತಿದ್ರೆ ಆ ವಾಚ್ ರಿಪೇರ್ ಮಾಡಿಸೋಣ ಅಂತ ಅನಿಸ್ಬೋದು, ರಿಪೇರ್ ಮಾಡಬೇಕು ಅಂತ ಅನ್ನಿಸ್ಬೋದು. ರಿಲೇಷನ್ಶಿಪ್ಗಳೂ ಅಷ್ಟೇ, ತುಂಬ ದಿನದಿಂದ ಮಾತಾಡಿಲ್ಲ, ಆಲ್ಮೋಸ್ಟ್ ಆ ರಿಲೇಷನ್ಶಿಪ್ಪು ಮುಗ್ದೇ ಹೋಯ್ತು ಅನ್ನೋ ಥರ ಅಂತ ಅನ್ನಿಸ್ಬೋದು. ಬಟ್ ನೀವು ಇವಾಗ ಲೆಟ್ ಮಿ ರಿಪೇರ್ ದ್ಯಾಟ್. ಸೊ ತುಂಬ ರಿಪೇರಿಂಗ್ ಎನರ್ಜಿ ಇದೆ. ಇಲ್ಲ ರಿಪೇರ್ ಮಾಡಿ ಫಿಕ್ಸ್ ಮಾಡ್ತೀನಿ, ಇಲ್ಲ ಅದು ಉಪಯೋಗ ಆಗ್ತಿಲ್ಲ ಅಂದರೆ ಬಿಸಾಕ್ತೀನಿ, ಈ ಥರ ಒಂದು ಎನರ್ಜಿ ಇದೆ ನಿಮ್ಮದು ಗ್ರೂಪ್ ನಂಬರ್ 2. ಖಂಡಿತ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಥರ ಎನರ್ಜಿನ ನಮ್ಮ ಬೆನಿಫಿಟಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಬೇಡದೇ ಇರೋದನ್ನೆಲ್ಲ ಬಿಸಾಕೋದು, ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಜೀವನದಲ್ಲಿ ಇಟ್ಕೊಳ್ಳೋದು, ಜೀವನನ ಸಿಂಪ್ಲಿಫೈ ಮಾಡ್ಕೊಳ್ಳೋದು, ಖುಷಿಯಾಗಿರೋದಕ್ಕೆ ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿರಬೇಕು, ಇಲ್ಲ ಇಂಟೀರಿಯರ್ ಡೆಕೋರೇಷನ್ ಮಾಡಬೇಕಾ, ಇಲ್ಲ ಹೊಸದಾಗಿ ಬೆಡ್ ಸ್ಪ್ರೆಡ್ ತೊಗೊಳ್ಬೇಕಾ. ಸೊ ಈ ಥರ ಐ ಫೀಲ್ ಲೈಕ್ ಯು ಆರ್ ಪ್ರಿಪೇರಿಂಗ್, ಏನೋ ಒಂದು ಹೊಸತನಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆರ್ ಇಸ್ ಅ ಕ್ಯಾಟ್ ಹಿಯರ್. ದೆರ್ ಇಸ್ ಸಮ್ ಸಾರ್ಟ್ ಆಫ್ ಮಿಸ್ಟ್ರಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಿಲ್ಲ ಏನು ಈ ಪ್ರಿಪ್ರೇಷನು, ಯಾತಕ್ಕಾಗಿ ಈ ಪ್ರಿಪ್ರೇಷನ್ ಅಂತ ಹೇಳ್ತಿಲ್ಲ, ಬಟ್ ದೆರ್ ಇಸ್ ಸಮ್ ಸಾರ್ಟ್ ಆಫ್ ಮಿಸ್ಟ್ರಿ. ಆ ಮಿಸ್ಟ್ರಿನ, ಸರ್ಪ್ರೈಸ್ ಎಲಿಮೆಂಟ್, ಆ ಮಿಸ್ಟಿಕ್ ಎಲಿಮೆಂಟ್ನ ಅವರು ಕಂಪ್ಲೀಟಾಗಿ ಬಿಡ್ತಿಲ್ಲ. ಬಟ್ ಏನೋ ಒಂದನ್ನ ಸಮಥಿಂಗ್ ಈಸ್ ಗೆಟಿಂಗ್ ಸಾಲ್ವ್ಡ್. ತುಂಬ ದಿನದಿಂದ ನೀವು ಇದು ಯಾವುದೋ ಸಾಲ್ವ್ ಮಾಡಬೇಕು, ಈ ಇಶ್ಯೂನ ಟ್ಯಾಕಲ್ ಮಾಡಬೇಕು, ಏನೋ ಒಂದು ಈ ಥರ ಅಂದ್ಕೊಳ್ತಾ ಇರ್ತೀರ. ದೆರ್ ಇಸ್ ಸಮ್ ಸಾರ್ಟ್ ಆಫ್ ಸೊಲ್ಯೂಷನ್. ಫೈನಲಿ ಇಟ್ ಈಸ್ ಹ್ಯಾಪ್ನಿಂಗ್. ಆ ಥರ ಒಂದು ರಿಲೀಫು. ಬಟ್ ನೆಕ್ಸ್ಟ್ ವೀಕ್ ಬಂದು ನೀವು ಸ್ಟೇಜ್ ಸೆಟ್ ಮಾಡ್ತಾ ಇರೋದು, ಈ ಹೊಸತನಕ್ಕೆ ನೀವು ಯು ಆರ್ ಸೆಟ್ಟಿಂಗ್ ದ ಸ್ಟೇಜ್ ಅನ್ನೋ ಥರ ಇದೆ ಈ ಎನರ್ಜೀಸ್. ಓಕೆ, ಸಮಥಿಂಗ್ ಈಸ್ ಎಂಡಿಂಗ್ಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್. ಸೊ ಈ 3 ಕಾರ್ಡಲ್ಲಿ ನೋಡಿ, ಈ 2 ಕಾರ್ಡಲ್ಲಿ ಶಿ ಈಸ್ ಲುಕಿಂಗ್ ಟು ದ ಲೆಫ್ಟ್, ಅದು ಬಂದು ಪಾಸ್ಟ್. ಈ ಪಾಸ್ಟ್ ಎನರ್ಜಿ ಅಂದರೆ ಕ್ಲಿಯರಿಂಗ್ ಎನರ್ಜಿ. ಆ್ಯಂಡ್ ಶಿ ಈಸ್ ಲುಕಿಂಗ್ ಟು ದ ರೈಟ್, ಇದು ಫ್ಯೂಚರು. ಶಿ ಈಸ್ ಲುಕಿಂಗ್ ಟುವರ್ಡ್ಸ್ ದ ಫ್ಯೂಚರ್. ಸೊ ನೀವು ಹಳೇದನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮ ಫ್ಯೂಚರ್ ಕಡೆಗೆ ನೀವು ಟರ್ನ್ ಆಗ್ತಾ ಇದ್ದೀರಾ. ನಿಮ್ಮ ಫ್ಯೂಚರಲ್ಲಿ ಏನು ಬರಬೇಕು ನಿಮ್ಮ ಜೀವನಕ್ಕೆ, ಅದನ್ನು ವೆಲ್ಕಮ್ ಮಾಡೋದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ. ನಿಮ್ಮ ಎನರ್ಜಿ, ನೀವು ಸಬ್ಕಾನ್ಷಿಯಸ್ಲಿ ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಸಮಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಸ್ಪೆಷಲಿ ನೆಕ್ಸ್ಟ್ ವೀಕು ಈ ಥರ ಕ್ಲೆನ್ಸಿಂಗ್, ಕ್ಲಿಯರಿಂಗ್, ರಿಲೀಸಿಂಗ್, ಲೆಟ್ಟಿಂಗ್ ಗೋ, ಈ ಎನರ್ಜಿ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ರಿಪೇರ್ ಮಾಡಬೇಕು, ಐ ಹ್ಯಾವ್ ಟು ಫಿಕ್ಸ್ ಥಿಂಗ್ಸ್ ಅನ್ನೋ ಥರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ರಿಲೇಷನ್ಶಿಪ್ ಇರ್ಬೋದು, ಮನೆಯಲ್ಲಿ ಒಡೆದೋಗಿರೋ ಐಟಮ್ಸ್ ಇರ್ಬೋದು, ಸಮಥಿಂಗ್ ಇಫ್ ಯು ನೀಡ್ ಲೈಕ್ ಯು ಹ್ಯಾವ್ ಟು ಫಿಕ್ಸ್ ದ್ಯಾಟ್, ನೀವು ಫಿಕ್ಸ್ ಮಾಡಬೇಕು ಅಂತ ನೀವು ಮುಂದೆ ಹೋಗಿ ಅದನ್ನ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಬಟ್ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಮಿಸ್ಟ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗೂ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸಡನ್ನಾಗಿ ನಿಮ್ಮ ಮನೆಗೆ ನೆಂಟರು ಬರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡಿಲ್ದಿರಾ, ಇಲ್ಲ ಫ್ರೆಂಡ್ಸ್ ಬರ್ಬೋದು, ಹಳೆ ಫ್ರೆಂಡು ನಿಮಗೆ ಎಷ್ಟೋ ವರ್ಷ ಆಗಿರ್ಬೋದು ಅವ್ರನ್ನ ಮೀಟ್ ಮಾಡಿ. ಬಟ್ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅ ಗ್ಯಾಪ್. ಸಡನ್ನಾಗಿ ಯು ಮೇ ಮೀಟ್ ದಟ್ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ಲಿ, ಬಟ್ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ದಟ್ ಮೇ ಹ್ಯಾಪನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಂಪ್ಲೀಟಾಗಿ ಏನಂತ ಹೇಳ್ತಾ ಇಲ್ಲ, ಬಟ್ ಯು ಆರ್ ಡೆಫಿನೆಟ್ಲಿ ಪ್ರಿಪೇರಿಂಗ್ ಫಾರ್ ಫ್ಯೂಚರ್. ನೆಕ್ಸ್ಟ್ ವೀಕ್ ಬಂದು ನಿಮಗೆ ನಿಮ್ಮ ಫ್ಯೂಚರ್ಗೆ ಪ್ರಿಪರೇಷನು, ಬೇಡದೇ ಇರೋದನ್ನೆಲ್ಲ ಬಿಡ್ತಾ ಇರೋದು. ಓಕೆ, ಮತ್ತು ಈ ನಂಬರ್ಸ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದು ನಂಬರ್ 7 ಇದೆ, 3 + 4 7, ಮತ್ತು 2 + 7 9, ಮತ್ತು 3 + 7 10. ಸೊ 7 ಇಂದ 9
to 10. ಸೊ ಯು ಆರ್ ಕಂಪ್ಲೀಟಿಂಗ್ ಅ ಸೈಕಲ್. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸೈಕಲ್ನ ಕಂಪ್ಲೀಟ್ ಮಾಡಿ 10 ಇಸ್ ದ ಫೈನಲ್ ಸೈಕಲ್, ಎಂಡಿಂಗ್ಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್. ಸೊ ನೆಕ್ಸ್ಟ್ ವೀಕ್ ಬಂದು ಯು ಆರ್ ಎಂಡಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಓಕೆ, ಅನ್ನೆಸೆಸರಿ ಟೈಸ್, ಲೂಪ್ ಹೋಲ್ಸ್, ಲೂಸ್ ಎಂಡ್ಸ್, ಇದನ್ನೆಲ್ಲ ಟೈಟ್ ಮಾಡಿ ರಿಲೀಸ್ ಮಾಡಿ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ಬ್ಯೂಟಿಫುಲ್ ಟು ಕಮ್. ಗ್ರೂಪ್ ನಂಬರ್ 2. ಬಟ್ ಅದು ಆ ಬ್ಯೂಟಿಫುಲ್ ಥಿಂಗ್ ಏನೇ ಇರಲಿ ಜೀವನದಲ್ಲಿ, ಇದು ಹೊಸತನ ಬರ್ತಾ ಇರೋದು ನೆಕ್ಸ್ಟ್ ವೀಕೇ ಬರ್ತಾ ಇದೆ ಅಂತಲ್ಲ, ಬಟ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಇದನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಓಕೆ, ಈ ಹಬ್ಬದ ಮುಂಚೆ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ಲ, ಆ ಥರದೊಂದು ಸ್ಟೇಟು, ಈ ಸಮಥಿಂಗ್ ನೈಸ್ ಟು ಎಂಟರ್, ಯು ಆರ್ ಮೇಕಿಂಗ್ ಪ್ಲೇಸ್ ಫಾರ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಎನರ್ಜಿ ಆ್ಯಕ್ಚುಲಿ. ಈ ಥರ ರೀಡಿಂಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಐ ಥಾಟ್ ಇಟ್ ವಿಲ್ ಬಿ ವೆರಿ ಹೆವಿ, ಯಾಕೆಂದರೆ ಗ್ರೂಪ್ ನಂಬರ್ 1 ರೀಡಿಂಗ್ ಇಟ್ ವಾಸ್ ಅ ಬಿಟ್ ಹೆವಿ. ಸೊ ಐ ಎಕ್ಸ್ಪೆಕ್ಟೆಡ್ ನಿಮ್ಮದು ಸ್ವಲ್ಪ ಹಾಗೆ ಇರ್ಬೋದು ಅಂತ, ಬಟ್ ದಿಸ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಯಾ, ಆ್ಯಸ್ ವಿ ಆರ್ ಟಾಕಿಂಗ್ ಅಬೌಟ್ ಎಂಡಿಂಗ್ಸ್, ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಬಂದು ಇಟ್ ಈಸ್ ದಿ ಎಂಡಿಂಗ್. ಅಗೇನ್ ಈ ಕಾರ್ಡ್ ಥರನೇ ಎಂಡಿಂಗ್ಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್, 2 ಆಫ್ ಕಪ್ಸ್. ಈ ಪಾಸ್ಟಲ್ಲಿ ಒಂದು ಕಾಲು, ಪ್ರೆಸೆಂಟಲ್ಲಿ ಒಂದು ಕಾಲು, ಆ ಥರ ಅಲ್ಲ. ಲೈಕ್ ಕಂಪ್ಲೀಟ್ಲಿ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲ. ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ದೋಣಿನ ಚೂಸ್ ಮಾಡಬೇಕು. ಇಲ್ಲ ಪಾಸ್ಟನ್ನು ಚೂಸ್ ಮಾಡ್ತೀರಾ, ಇಲ್ಲ ಫ್ಯೂಚರ್ನ ಚೂಸ್ ಮಾಡ್ತೀರಾ. ಫೈನಲಿ ಯು ಆರ್ ಚೂಸಿಂಗ್ ಯುವರ್ ಫ್ಯೂಚರ್. ಓಕೆ, ಆಯಿತು, ಏನಾಗಿದ್ದಾಯಿತು, ಲೆಟ್ ಮೀ ಫೋಕಸ್ ಆನ್ ಮೈ ಫ್ಯೂಚರ್. ಓಕೆ, ಸೊ ಹಳೇದೇನಿದೆ ಎಲ್ಲನೂ ಕ್ಲಿಯರ್ ಮಾಡೋಣ, ಲೆಟ್ ಮೀ ಫೋಕಸ್ ಆನ್ ಮೈ ಫ್ಯೂಚರ್ ನಾವು. ಡನ್ ಇಸ್ ಡನ್, ಪಾಸ್ಟ್ ಇಸ್ ಓವರ್. ಸೊ ಫೈನಲಿ ಆ ರೆಸೊಲ್ಯೂಷನ್ ಸ್ಟ್ರಾಂಗ್ ಆಗಿ, ಯಾ ಐ ಆಮ್ ಡನ್ ವಿತ್ ಮೈ ಪಾಸ್ಟ್ ಅಂತ ಅಂದ್ಬಿಟ್ಟು ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದ ಫ್ಯೂಚರ್. ಓಕೆ, ಸೊ ಏನೋ ಒಂಥರ ಮೈಲ್ಡ್ ಎಕ್ಸೈಟ್ಮೆಂಟ್ ಇದೆ. ಯು ಆರ್ ಫೈನಲಿ ಓಪನಿಂಗ್ ಯುವರ್ ವಿಂಗ್ಸ್. ಇಲ್ಲಿ ನೋಡಿ, ಶಿ ಈಸ್ ಫೈನಲಿ ಓಪನ್. 2 ಕೈನೂ ಹಿಂದೆ ಸ್ಟ್ರೆಚ್ ಮಾಡಿ, ಓಕೆ ಗಾಡ್, ಓಕೆ ಯೂನಿವರ್ಸ್, ಶೋ ಮಿ ಮೈ ಫ್ಯೂಚರ್, ಆ ಥರ ಒಂದು ಎನರ್ಜಿ ಇದೆ. ಏನಿದೆ ಮುಂದೆ ತೋರಿಸಿ, ಆಯಿತು ಇಷ್ಟು ದಿನ ಏನಾಯಿತು ನನ್ನ ಜೀವನದಲ್ಲಿ, ಓಕೆ ಐ ವಿಲ್ ಅಕ್ಸೆಪ್ಟ್. ಏನಿಲ್ಲ ಬೇಡ ಅದನ್ನೆಲ್ಲ ರಿಲೀಸ್ ಮಾಡ್ತೀನಿ. ಐ ಆಮ್ ರೆಡಿ ಟು ಮೂವ್ ಆನ್, ಐ ಆಮ್ ರೆಡಿ ಟು ಮೂವ್ ಫಾರ್ವರ್ಡ್. ಕಮ್ ಆನ್, ಶೋ ಮಿ ಯೂನಿವರ್ಸ್, ಏನಿದೆ ನನಗೆ ಜೀವನದಲ್ಲಿ ಮುಂದೆ ಅಂತ ಹೇಳಿ. ಸೊ ಆ ಥರ ಒಂದು ಮೈಲ್ಡ್ ಎಕ್ಸೈಟ್ಮೆಂಟ್ ಇದೆ. ರೀಡಿಂಗ್ ಸ್ಟಾರ್ಟಿಂಗಲ್ಲಿ 8 year old ಚೈಲ್ಡ್ ತೋರಿಸಿದ್ರಲ್ಲ, ದಟ್ ವಾಸ್ ಯುವರ್ ಚೈಲ್ಡ್, ಇನ್ನರ್ ಚೈಲ್ಡ್. ಅದು ವಾಪಸ್ಸು ಮತ್ತೆ ಬ್ಲಾಸಮ್ ಆಗ್ತಾ ಇದೆ. ನಿಮ್ಮ ಇನ್ನರ್ child is finally ready to be happy. You are finally ready to be happy ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ನೆಕ್ಸ್ಟ್ ವೀಕ್ ಬಂದು ಅಗೇನ್ ಅದೇ ಹೇಳ್ದಂಗೆ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ವಾಟ್ ಇಸ್ ಟು ಕಮ್. ಬಟ್ ನೆಕ್ಸ್ಟ್ ವೀಕ್ ಅದನ್ನು ಗಮನದಲ್ಲಿಡಿ. ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಏನೇನನ್ನು ರಿಲೀಸ್ ಮಾಡಬೇಕಂತ ಅನ್ನಿಸ್ತಾ ಇದೆ ಅದನ್ನೆಲ್ಲ ರಿಲೀಸ್ ಮಾಡಿ. ದ ಕಂಪ್ಯಾನಿಯನ್, ಐ ಥಿಂಕ್ ಸಮ್ ಆಫ್ ಯು ಆರ್ ವೆಲ್ಕಮಿಂಗ್ ನ್ಯೂ ರಿಲೇಷನ್ಶಿಪ್. ನೀವು ಸಿಂಗಲ್ಸ್ ಇದ್ದರೆ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಅವ್ರ ಮದುವೆ ಕೂಡ ತೋರಿಸಿದ್ರು ಅಟ್ ಸಮ್ ಪಾಯಿಂಟ್ ನಿಮ್ಮ ರೀಡಿಂಗಲ್ಲಿ. ಈ ಮದುವೆಗೆ ಮುಂಚೆ ನಾವೆಲ್ಲ ಪ್ರಿಪೇರ್ ಮಾಡ್ತೀವಲ್ಲ ಆ ಥರ ಅಂತೇಳಿ. ಕೆಲವ್ರಿಗೆ ಅದು ಹೊಸ ರಿಲೇಷನ್ಶಿಪ್ ಬರ್ತಿರ್ಬೋದು ನಿಮ್ಮ ಜೀವನದಲ್ಲಿ. ನೆಕ್ಸ್ಟ್ ವೀಕ್ ಬರ್ತಿದೆ ಅಂತ ಹೇಳ್ತಿಲ್ಲ ನಾನು, ಬಟ್ ದಟ್ ಈಸ್ ವಾಟ್ ಇಸ್ ಕಮಿಂಗ್ ಬಿಕಾಸ್ ಯು ಹ್ಯಾವ್ ದ ಕಂಪ್ಯಾನಿಯನ್ ಕಾರ್ಡ್ ಇಯರ್. ಮತ್ತು ಈ ಕಾರ್ಡಲ್ಲೂ ಕಮ್ಯುನಿಟಿ ಅಂತ ಇದೆ. ಸೊ ದೇರ್ ಇಸ್ ಸಂಬಡಿ ನ್ಯೂ ಆರ್ ಸಮಥಿಂಗ್ ನ್ಯೂ. ನಿಮ್ಮ ಲೈಫಲ್ಲಿ ಸಮಥಿಂಗ್ ನ್ಯೂ ಇಸ್ ಕಮಿಂಗ್. ಓಕೆ, ಸೊ ಗೆಟ್ ಪ್ರಿಪೇರ್ಡ್ ಫಾರ್ ಆಲ್ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾ, ದಿಸ್ ಈಸ್ ಎಕ್ಸಾಕ್ಟ್ಲಿ ಈ 2 ಕಾರ್ಡು ನೋಡಿ. ಐ ವಾಂಟ್ ಟು ಶೋ ಇಟ್ ಟು ಯು ಕ್ಲೋಸ್ಲಿ. ಈ 2 ಕಾರ್ಡ್ನು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಜಸ್ಟ್ ಟೇಕ್ ಅ ಮೂಮೆಂಟ್. 2 ಕಾರ್ಡಲ್ಲೂ ಈ ಏಂಜಲ್ ಬಂದು ಹರ್ ಕಲರ್ ಇಸ್ ಪಿಂಕ್ ವಿಚ್ ಈಸ್ ಲವ್. ಹರ್ ಆರ್ಮ್ಸ್ ಆರ್ ಓಪನ್. ಈ ಎನರ್ಜಿನಲ್ಲೂ ಈ ಕಾರ್ಡಲ್ಲೂ ಹರ್ ಆರ್ಮ್ಸ್ ಆರ್ ಓಪನ್. 2 ಕೈನೂ ಸ್ಟ್ರೆಚ್ ಮಾಡಿ ಓಪನ್ ಆಗಿ ಶಿ ಈಸ್ ರೆಡಿ. ವಾಟ್ ಈಸ್ ಕಮ್ಮಿಂಗ್, ಲೈಕ್ ಯೂನಿವರ್ಸ್ಗೆ ಫೈನಲಿ ನೀವು ಐ ಆಮ್ ರೆಡಿ, ಶೋ ಮೀ ಅನ್ನೋ ಥರ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಇದನ್ನು ನಾವು ಇಂಟರ್ಪ್ರೆಟ್ ಮಾಡೋದು ಬೇಡ. ಅವ್ರಿಗೆ ಕಾರ್ಡ್ನ ಅಪ್ ಫ್ರಂಟಲ್ಲಿ ತೋರಿಸಿ, ಅವ್ರ ಮನಸ್ಸಲ್ಲಿ ಏನು ಎನರ್ಜಿ ಬರ್ತಾ ಇದೆ, ಏನು ವಿಷನ್ಸ್ ಬರ್ತಾ ಇದೆ, ಏನು ಮೆಸೇಜಸ್ ಬರ್ತಾ ಇದೆ, ನೀವೇ 1 ಸೆಕೆಂಡು ರೀಡಿಂಗ್ನ ಪಾಸ್ ಮಾಡಿ ಈ ಕಾರ್ಡ್ನ ಹತ್ತಿರದಿಂದ ನೋಡಿ. ನಿಮಗೇನು ಅನ್ನಿಸ್ತಾ ಇದೆ? ಈ ಕಲರ್ಸ್ನೆಲ್ಲ ನೋಡಿದರೆ ಏನು ಅನ್ನಿಸ್ತಾ ಇದೆ? ಈ ಸ್ಟ್ರೆಚ್ ಆಗಿರೋ ಆರ್ಮ್ಸ್ನ ನೋಡಿದರೆ ಏನು ಅನ್ನಿಸ್ತಾ ಇದೆ? ಸೊ ಇದು ನಿಮ್ಮ ಒಳಗಡೆ ಆಗ್ತಾ ಇರೋ ಚೇಂಜಸ್ಸು. ನಿಮಗೇನು ಅನ್ನಿಸ್ತಾ ಇದೆ ಅಂತ ಈ ಕಾರ್ಡ್ನ ಪಾಸ್ ಮಾಡಿ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ
ಸಮಥಿಂಗ್ ನೈಸ್ ಇಸ್ ಗೆಟಿಂಗ್ ರೆಡಿ ಟು ಕಮ್ ಓಕೆ ನಿಮ್ಮ ಲೈಫಲ್ಲಿ. ಬಟ್ ಆ್ಯಸ್ ಆಫ್ ನಾವು ನೆಕ್ಸ್ಟ್ ವೀಕ್ ರೀಡಿಂಗ್ ಇದು. ಸೊ ನೆಕ್ಸ್ಟ್ ವೀಕಲ್ಲಿ ಬಂದು ಯು ಆರ್ ಪ್ರಿಪೇರಿಂಗ್ ದ ಸ್ಟೇಜ್ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಡೂ ದಿಸ್. ಈ ಎನರ್ಜಿ ಸ್ವಲ್ಪ ಕಾಲ ಹಿಂಗೆ ಇರುತ್ತೆ. ಮೋಸ್ಟ್ಲಿ ಈ ಎಕ್ಲಿಪ್ಸ್ ಸೀಸನ್ ಫುಲ್ಲು ನಿಮಗೆ ಇದೇ ಥರ ಎನರ್ಜಿ ಇರ್ಬೋದು ನಿಮಗೆ. ಸೊ ಲುಕ್ ಎಟ್ ದಟ್ ಕರೇಜ್. ನಂಬರ್ 40 ವಿ ಹ್ಯಾವ್ ಕರೇಜ್. ಫೈನಲಿ ನೀವು ರೆಡಿ ಇದ್ದೀರಾ, ಫೈನಲಿ ನಿಮಗೆ ಧೈರ್ಯ ಬಂದಿದೆ ಮುಂದೆ ಹೋಗೋದಕ್ಕೆ. ಫೈನಲಿ ಯು ಆರ್ ರೆಡಿ ಟು ವೆಲ್ಕಮ್ ದ ನ್ಯೂ ಬಿಗಿನಿಂಗ್ ಇನ್ ಟು ಯುವರ್ ಲೈಫ್ ಓಕೆ. ಸೊ ನೆಕ್ಸ್ಟ್ ವೀಕ್ ಬಂದು ಅದರದ್ದು ಪ್ರಿಪ್ರೇಷನು. ನೆಕ್ಸ್ಟ್ ವೀಕ್ ಅಷ್ಟೇ ಅಲ್ಲ, ಸುಮಾರು ಟೈಮು ನೀವು ಈ ಪ್ರಿಪ್ರೇಷನಲ್ಲಿರ್ತೀರಾ. ಬಟ್ ನೆಕ್ಸ್ಟ್ ವೀಕ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಪ್ರಿಪ್ರೇಷನ್ಸ್ ಓಕೆ. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಇಟ್ ಈಸ್ ಆ್ಯಕ್ಚುಲಿ ಪ್ರಿಟಿ ಗುಡ್. ಇಟ್ ಈಸ್ ನಾಟ್ ಬ್ಯಾಡ್ ಅಟ್ ಆಲ್. ಈ ಎಕ್ಲಿಪ್ಸ್ ಎನರ್ಜಿಗೆ ಆ್ಯಕ್ಚುಲಿ ಹೆವಿ ಇರುತ್ತೆ ಅಂದ್ಕೊಂಡೆ, ಬಟ್ ಇಟ್ ಈಸ್ ಪ್ರಿಟಿ ಗುಡ್. ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಎಕ್ಲಿಪ್ಸ್ ರೀಡಿಂಗು ಮೋಸ್ಟ್ಲಿ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಮಾಡ್ತೀನಿ. ಡೆಫಿನೆಟಾಗಿ ಮಿಸ್ ಮಾಡಿದೆ ನೋಡಿ, ಬಿಕಾಸ್ ಎಕ್ಲಿಪ್ಸು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರಾಗಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಹೆಂಗೆ ಆ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಆ ರೀಡಿಂಗಲ್ಲಿ ಡೀಟೇಲಾಗಿ ಮಾತಾಡೋಣ. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡೋದು ಖಂಡಿತ ಮರಿಬೇಡಿ. ಎಸ್ಪೆಷಲಿ ಈ ಕಾರ್ಡ್ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ನೆಕ್ಸ್ಟ್ ರೀಡಿಂಗಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ. ಬೇಡದೇ ಇರೋದನ್ನ ರಿಲೀಸ್ ಮಾಡೋದಕ್ಕೆ ಹೆದರ್ಕೋಬೇಡಿ, ಬಿಕಾಸ್ ಸಮಥಿಂಗ್ ನ್ಯೂ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಓಕೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.